ಓದುದು ಹೇಳುವುದು ಖಾತೆನ ಬೇರೆ, ಅದನ್ನ ಅನುಭವಕ್ಕೆ ತಗೊಂಡಿರುವುದನ್ನ ಬೇರೆ. ಅದನ್ನ ಅನುಭವಕ್ಕೆ ತಗೋಬೇಕಾತಂದ್ರ ಅಂತಃಕರಣ ಪರಿಶುದ್ಧಿ ಇದ್ರೆ ಸಾಧ್ಯ. ಇದು ಹೇಳಾಕ ಕೇಳಾಕ ಅಂತಃಕರಣ ಸ್ವಚ್ಛ ಇದ್ರು ನಡಿತೈತಿ, ಸ್ವಚ್ಛ ಇರ್ಲಿಕ್ಕೂ ನಡಿತೈತಿ. ಆದ್ರೆ ಅದನ್ನ ಅನುಭವಕ್ಕೆ ತಗೋಬೇಕಾತಂದ್ರ ಅಂತಃಕರಣ ಪರಿಪಕ್ವ ಏಕಲಭ್ಯ ಅಂತ. ಬರೀ ಹೇಳುದು ಕೇಳುದು ಆತಿ, ಅದನ್ನ ಅನುಭವಕ್ಕೆ ತಗೊಳಿಲ್ಲ ಅಂದ್ರೆ ಏನು? ಬರೀ ಮಾಹಿತಿ ಮಾಡ್ಕೊಂಡು ಅನುಭವಕ್ಕೆ ತಗೋಬೇಕಾತಂದ್ರ ಅದ್ರ ಲಾಭ ತಗೋಬೇಕಾತಂದ್ರ ಅಂತಃಕರಣ ಪರಿಶುದ್ಧಿ ಮಾಡ್ಕೋಬೇಕು. ಅಂತಃಕರಣ ಪರಿಶುದ್ಧಿಗಾಗಿ ಏನ್ ಮಾಡ್ಬೇಕು? ಆ ನಿಯಮಗಳ ಪಾಲನೆ ಮಾಡ್ಬೇಕಾಗ್ತದೆ. ಯಮ ನಿಯಮಗಳ ಪಾಲನೆ ಮಾಡಿದ ಕ್ರಮೇಣ ಅಂತಃಕರಣ ಶುದ್ಧಿ ಆಕೈತಿ. ಅಂತಃಕರಣ ದೋಷಗಳ ಕಡಿಮೆ ಕೋಂತ ಹೋಗ್ಬೇಕು. ಸುಳ್ಳು ಹೇಳೋದು ಬಿಡ್ಬೇಕು, ಕರೆಯತನದಿಂದ ನಡ್ಕೋಬೇಕು, ಸತ್ಯ ಅಹಿಂಸಾ, ಇನ್ನೊಬ್ಬರಿಗೆ ಹಿಂಸಾ ಮಾಡೋದು ಬಿಡ್ಬೇಕು. ಅದಕ್ಕೆ ಹೊಲಸಾಗೈತಿ ಮನಸ್ಸು ಅಂತ. ವಿಷಯದ ಆಶಾ ಸಂಬಂಧ ಸುಳ್ಳು ಹೇಳ್ತೀನಿ, ವಿಷಯದ ಆಶಾ ಸಂಬಂಧ ಇನ್ನೊಬ್ಬರಿಗೆ ಹಿಂಸಾ ಕೊಡ್ತೀವಿ, ಹೌದಿಲ್ಲ? ಎಷ್ಟು ಸುಳ್ಳು ಹೇಳ್ತೀನಿ ನೀನು, ಎಷ್ಟು ಹಿಂಸಾ ಕೊಡ್ತೀವಿ. ಸತ್ಯ ಹಿಂಸೆ ಬ್ರಹ್ಮಚರ್ಯ ಪಾಲನೆ ಬೇಕಾಗ್ತದೆ. ಏನ್ ಅದನ್ನ ಮಾಡಾಕ್ ತಯಾರಿಲ್ಲ. ಅದು ನಿಜವಾದ ಅರ್ಥದಲ್ಲಿ ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮದ ಕಡೆ ಮನಸ್ಸು ಹರಿಯೋದಕ್ಕೆ ಬ್ರಹ್ಮಚಾರಿ ಅಂತಾರೆ. ಏನ್ ಇವು ಶಾರೀರಿಕ ಬ್ರಹ್ಮಚರ್ಯ ಅದು ಬೇಕಾಗೈತಿ, ಶರೀರ ಆರೋಗ್ಯ ಇಟ್ಕೋಬೇಕಾತಂದ್ರ. ಅದು ಮೃತ ಬ್ರಹ್ಮಚರ್ಯ ಮತ್ತು ನೈಷ್ಠಿಕ ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು. ಅಂದಾಗ ಅಂತಃಕರಣ ದೋಷ ಎಲ್ಲ ಕಡಿಮೆ ಆಕೊಂತ ಬರ್ತದೆ. ಅವನು ಮಜಾ ಮಾಡೋದು, ಇಂದ್ರಿಯಗಳ ಸಿಕ್ಕಂಗ ಹರಿಬಿಡುದು ಅಂದ್ರೆ ಅಂತಃಕರಣ ಎಲ್ಲ ಮಲಿನ ಹಾಕೊಂಡ್ಕೊಂಡು. ಅಷ್ಟೇ ಅಂದ್ರೆ ತುಡುಗು ಮಾಡೋದು, ಏನ್ ಕಂಡದ್ದನ್ನೆಲ್ಲ ಹೊತ್ತ ಬಿಡುದು, ಐತೆ ಅಂದ್ರೆ ಕಿತ್ತ ಬಿಡುದನು. ಯಾರ ಹೊಲ್ದಾಗ ಏನೈತೆ ಅದನ್ನ ಬಿಡೋಂಗಿಲ್ಲ, ಕಣ್ಣಿಗೆ ಕಂಡದ್ದು ಕಿತ್ಕೊಂಡಾಗ ಇಟ್ಕೊಂಡು ಬಿಡುದು. ಯಾಕ್ರಿ? ನೋಡ್ರಿ ನೀವು ಮನಸ್ಸು ಹೋಗತಿಲ್ಲೋ ಅಲ್ಲಿ, ಮನಸ್ಸು ಹರಿಬಾರ್ದು. ನಿನಗೆ ಏನ್ ಕಂಡೈತಿ ಅಂದ್ರೆ ಇನ್ನೊಬ್ರದ ನಮ್ದು ಬ್ಯಾಡ್ಪ, ಮುಟ್ಟಬಾರ್ದು ಅದನ್ನ. ಅದನ್ನ ಬಿಡುದಿಲ್ಲ, ಸ್ವಭಾವ ಅದ. ಚಾಳಿ ಹೋಗುದಿಲ್ಲ ಅಂತಾರ, ಕಲ್ತು ಚಾಳಿ ಕಲ್ಲು ಹಾಕಿರು ಹೋಗುಲ್ಲ ಅಂತ, ಹೌದಿಲ್ಲ? ಯಾವರ ಕಡ್ಲಿ ಗಿಡ ಚಲೋ ಅದಾವು, ಶೇಂಗಾ ಮಸ್ತ್ ಐತಿ ಪಾಯ್ದ ಅಂದ್ರೆ ಕಿತ್ಕೋ ಏನು ತಿನ್ನಾಕ. ಇನ್ನೊಬ್ಬರದ ಅವ್ರು ಹೇಳಿಲ್ಲ, ಅವ್ರು ಕೊಟ್ಟದ್ದು ಅದು ಬೇರೆ, ಅವ್ರಾಗೆ ಕೊಟ್ಟ ತಗೊಳ್ಳೋದು ಬೇರೆ, ನೀನಾಗೆ ಅದನ್ನ ಅದು ಬೇರೆ. ಅದು ದೋಷ ಇಲ್ಲ ಅದಕ್ಕ. ನೀನಾಗೆ ಹೋಗಿ ಅದನ್ನ ಮಾಡ್ತೀಯಲ್ಲ, ಅವ್ರಿಗೆ ಹೇಳುಲ್ಲೇ ತುಡುಗಾದಿನಿ. ಮನಸ್ಸಿನ್ಯಾಗ ಬಂದ್ರೆ ತುಡುಗಾದಿ, ನನಗ ಟಿವಿ ಆಗಿದ್ದು ಚಲೋ ಆಕಿತ್ತಲ್ಲ ಇದು ಒಂದು ಮನಸ್ಸಿನ್ಯಾಗ ಬಂದ್ರೆ ತುಡುಗಾದಿನಿ. ಅನ್ಯ ಧನ ಸ್ತ್ರೀ ಪುರುಷರ ಕಾಂಕ್ಷೆ ಅದು ಪಾಪಿ. ಅವ ಅದರ ಅಪೇಕ್ಷೆ ಮಾಡಿದ ಇನ್ನೊಬ್ಬರು ದುಡ್ಡು, ಇನ್ನೊಬ್ಬರು ವಸ್ತುಗಳನ್ನ, ನನ್ಗಾಗಿದ್ರೆ ಚಲೋ ಆಕಿತ್ತಲ್ಲ, ನನಗಿಂತ ಅದಾಗಿದ್ರ ಅಂತ ಅಪೇಕ್ಷೆ ಮಾಡಿದ್ರೆ ಪಾಪಿ ಆದ್ನಿ. ಇಂಥವನ್ನೆಲ್ಲ ಬಿಟ್ಟಾಗ ಅಂತಃಕರಣ ಸ್ವಚ್ಛ ಆಗೈತೆ ನಮಗೆ. ಅಂದಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ. ನಾವು ಯಮ ಅದಾತೆ ನಿಯಮಗಳು ಪಾಲನೆ ಮಾಡ್ಬೇಕು. ಶುಚಿತ್ವ, ಶರೀರ ಬಾಹ್ಯ ಶೌಚ ಮತ್ತು ಅಂತರ್ ಶೌಚ ಅಂತ. ಅದ್ರಾಗ ಶರೀರವನ್ನ ಸ್ವಚ್ಛ ಮಾಡ್ಕೋ. ಇದು ಸೋರಿರ್ತೈತಿ ಎಲ್ಲ, ಮತ್ ನಾರ್ತೈತಿ ಅಂತೇಳಿ ಕುಂತವ್ರ ಸಹಿತ ಹೊಲಸ ನಾರ್ತದ, ಹೌದಿಲ್ಲ? ಅದಕ್ಕೆ ಅದನ್ನ ಸ್ನಾನ ಸ್ವಚ್ಛತೆ ಮಾಡ್ಕೋ. ಅದನ್ನ ಅಂತರ್ ಶೌಚ, ಮನಸ್ಸು ಸ್ವಚ್ಛ ಮಾಡ್ಕೋ. ವಿಷಯ ವಾಸನೆಗಳನ್ನೆಲ್ಲ ನಾಶ ಮಾಡ್ಕೊಂಡಾಗ ಅಂತಃಕರಣ ಸ್ವಚ್ಛ ಆಕೈತಿ. ಇದು ಅಂತರ್ ಶೌಚ. ವಾಸನೆಗಳು ಯಾವ ಅಂದ್ರೆ ಇವ ಭೋಗ ವಾಸನೆಗಳೇನದವಲ್ಲ, ಒಂದ ಇಂದ್ರಿಯ ಅಲ್ಲ, 5 ಇಂದ್ರಿಯಗಳ ವಾಸನೆಗಳು. ತಿನ್ಬೇಕು, ನೋಡ್ಬೇಕು, ಮೋಶ ನೋಡ್ಬೇಕು, ಮುಟ್ಟಬೇಕು ಅನ್ನೋ ವಾಸನೆಗಳು ಏನದವಲ್ಲ, ಇವು 5 ವಾಸನೆಗಳನ್ನ ನಾಶ ಮಾಡ್ಕೊಂಡಾಗ ವಿಚಾರದಿಂದ ಇದ್ರಾಗ ಏನೂ ಲಾಭ ಇಲ್ಲ, ಇವು ಸುಖ ಕೊಡೋದಿಲ್ಲ ಅಂತ ತಿಳಿದು ಅವುಗಳನ್ನೆಲ್ಲ ಪೂರ್ಣ ಇಲ್ಲದಂಗ ಮಾಡ್ಕೊಂಡಾಗ ಅಂತಃಕರಣ ಪರಿಶುದ್ಧಿ ಆಕೈತಿ. ಅವಾಗ ಈ ಸತ್ಯ ವಸ್ತುವಿನ ಅನುಭವ ಮಾಡ್ಕೊಳಕ್ ಸಾಧ್ಯ ಅದ ನಮ್ಗೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ.
ನೀ ಬೇಕಾದಂಗೆ ಹೇಳೋದು ಕೇಳೋದು ಮಾಡ್ತೇನೆ ಅಂದ್ರೆ ಕೇಳೋ ಖಾತೆನ ಬೇರೆ ಇದೆ. ಒಳಗ ಮನಸ್ಸಿನಾಗ ವಾಸನ ಹೋಗಿ ಅವನು ನೋಡ್ಕೊ. ಬಿಡು ಬುರ್ಸೊತ್ಲೆ ಆ ಕಡೆ ಹೇಳ್ಕೊಂಡು ಹೋಗತ್ ನಿನ್ನದು. ನೀವು ವಾಸನೆಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡಕಸ್ತತಿಲ್ಲ, ಅಲ್ಲಿ ಹೇಳ್ಕೊಂಡು ಹೋಗತ್ತದು. ತೀಕಾಕಸ್ತತ್ ನಿನ್ನ ವಾಸನೆ. ಯಾರ್ಯಾರಿಗೆ ಯಾವ ವಾಸನ ಅದಾವ ಅಂತ ಕರ್ಮಗಳಲ್ಲಿ ತೊಡಗಾಕಸ್ತದ, ಬಿಡುದನೇ ಇಲ್ಲ. ಅದಕ್ಕೆ ವಾಸನೆಗಳನ್ನು ನಾಶ ಮಾಡ್ಕೋವನ್ನೆಲ್ಲ ವಿವೇಕದಿಂದ. ಅದಕ್ಕೆ ಅಂತರ ಶೌಚ ಅಂದರು. ಶುಚಿತ್ವ ಅಂತಾರ ಅದಕ್ಕೆ. ಅವಾಗ ಸಂತೋಷ ಇದ್ದದ್ರಾಗ ತೃಪ್ತಿಯನ್ನು ಹೊಂದ್ಕೊಂಡಿರುವುದು. ಏನ್ ನಮ್ಮ ಪ್ರಾರಬ್ಧ ಇದೇನೋ ಅದು ಬೇಕಾಗಿಲ್ಲ, ಅದನ್ನ ಅವಲಂಬಿಸ್ಕೊಂಡಿಲ್ಲ. ನಾವು ಆರಾಮಿನ ಭಾವದಾಗ ಇರಾಕ್ತೈತಿ. ಈ ಜಗತ್ತಿನ ಯಾವುದೇ ವಸ್ತುಗಳನ್ನು ಅವಲಂಬಿಸ್ಕೊಂಡು ಅದಿಲ್ಲ, ಸಹಜವಾಗಿ ನಮಗೆ ಆನಂದವಾಗಿ ಇರಾಕ್ ಬರ್ತೈತಲ್ಲ, ತೃಪ್ತಿಯಿಂದ. ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡಿರುವುದು, ಸಂತೋಷದಿಂದ ಇರೋದು, ಜೀವನ ಸಾಗಿಸೋದು. ನನಗದು ಬೇಕು ಇದು ಬೇಕು, ಯಾಕ್ರಿ ನನಗೂ ಹಂಗಿದ್ರೆ ಬೇಸಕ್ಕಿತ್ತಲ್ಲ ಅಂತ ಕಲ್ಪಿಸ್ಕೊಂತ ಕುಂದ್ರು. ಸಂತೋಷದಿಂದ ಇರ್ಬೇಕಂದ್ರೆ ನಮ್ಗಿಂತ ಕಡಿಮೆ ಇದ್ದವ್ರು ನೋಡ್ಬೇಕು, ನಮ್ಕ ಇದಾದವ್ರು ನೋಡಕ್. ಶ್ರೀಮಂತರು ನೋಡಿದ ಕೂಲೆ ನಮಗೂ ಸಮಾಧಾನ ಆಗುದಿಲ್ಲ. ಬಡವ್ರು ನೋಡಿ ಬಾಳೆ ಮಾಡ್ಬೇಕು ಅಂದಾರ. ಹೌದಿಲ್ಲ? ಏನು ಇಲ್ಲಲ್ಲಿ ಅವ್ರು ಹೆಂಗದಾರ ನೋಡಿ. ಹೌದಿಲ್ಲ? ಅವ್ರ ಭವ್ಯವಾದ ಬಂಗ್ಲಾ, ಅವರು ಎಲ್ಲ ಕಾರು ಇವನು ನೋಡಿ, ದೊಡ್ಡ ನೌಕರಿ, ದುಡ್ಡು, ಆದಾಯ ನೋಡಿ ನಾವು ಅಸಮಾಧಾನ ಆಗ್ತೈತಿ. ವ್ಯವಹಾರಿಕವಾಗಿ ಬಡವರು ನೋಡಿ ಬಾಳೆ ಮಾಡಿ. ಪಾರಮಾರ್ಥಿಕವಾಗಿ ನಮಗಿಂತ ಮುಂದುವರೆದವ್ರು ನೋಡಿ ನಾವು ಇದನ್ನ ಮಾಡಬೇಕು. ಎಂತೆಂಥವ್ರು ಹಿಂಗದ, ನಮ್ಮಂತವು ಏನು ಆ ಕಡೆ ಮೂಲ್ಯನೂ ಇದೆ. ಇಲ್ಲ ಅಂದ್ರೆ ನೀವು ವಿರುದ್ಧ ಮಾಡಿದೆ ಅಂತಂದ್ರೆ ಅತೃಪ್ತಿ, ಸಮಾಧಾನ, ಶಾಂತಿ ಇರುವುದಿಲ್ಲ. ಸಂತೋಷದಿಂದ ಇರಕ್ ಆಗುದಿಲ್ಲ ನಿನಗೆ. ಹೌದಿಲ್ಲ? ಅದಕ್ಕೆ ಶುಚಿತ್ವ, ಸಂತೋಷ, ತಪಸ್ಸು ಅಂದ್ರೆ ಇದು ಸುಡು. ಏನನ್ನ ಎಲ್ಲ ಆಸೆಗಳನ್ನ, ಕಾಮನೆಗಳನ್ನ ನಾಶ ಮಾಡ್ಕೊಡು. ಬಯಕೆಗಳು ಜಗತ್ನಾಗ ಏನಾರ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋ ಎಳ್ಳಷ್ಟು ಉಳಿಬಾರ್ದು. ವಿವೇಕದಿಂದ ಮಾಡಿದ್ರು ಏನು ಲಾಭ ಇಲ್ಲ ಅಂತ ವಿಚಾರದಿಂದ ಅವುಗಳನ್ನು ಮನಸ್ಸಿನನ್ನು ತೆಗೆದ ಸುಟ್ಟು ಹಾಕದ. ನೀನು ಇನ್ನೊಮ್ಮೆ ಬಯಸಬೇಡ. ಬೇಡ್ತಿ, ಅನುಭವಿಸಿ ಇಲ್ಲೂ ಅದನ್ನ ಮತ್ತೆ ಬೇಡ್ತಿ ಅಂತ ಮನಸ್ಸಿಗೆ ಬುದ್ಧಿ ಹೇಳಿ ಅದ್ರ ವಾಸನ ನಾಶ ಮಾಡು. ಯಾವುದರ ಬಗ್ಗೆ ಬಯಕೆ ಮತ್ತು ಕುತೂಹಲ ಬೇಡಪ್ಪ. ಯಾವ್ದನ್ನು ಇಚ್ಛಾ ಮಾಡಬಾರ್ದು. ಮಾಡಿದೆ ಅಂದ್ರೆ ನೀನು ತೇಕಾಕಸ್ತದ. ಆಶಾ, ವಿಷಯದ ಆಶಯನ ನಮ್ಮ ತೇಕಾಕಚ್ಚಿರ್ತದ. ಅದನ್ನು ಸುಟ್ಟು ಹಾಕುವ ಆಶೆಯನ್ನ ಸುಟ್ಟಾದ ತಪಸ್ಸು ಅಂದರು. ಸ್ವಾಧ್ಯಾಯ, ಸ್ವರೂಪದ ಅಧ್ಯಯನ, ಅಧ್ಯಾಪನ. ನಮ್ಮ ಇದ್ದಂತ ಇರುವನ್ನು ಕುರಿತು ಅನುಭವಗಳ ಮುಖಾಂತರ ಅದನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಅಧ್ಯಯನ ಅಂದ್ರೆ ಕಲಿಸೋದು. ಅಧ್ಯಾಪನ, ಅಧ್ಯಯನ ಅಂದ್ರೆ ಕಲಿಯೋದು, ಅಧ್ಯಾಪನ ಅಂದ್ರೆ ಕಲಿಸೋದು. ಹೇಳೋದು ಕೇಳೋದು, ಇದನ್ನ ನಡಿಬೇಕು. ನಿನಗೆ ಹೇಳಾಕ್ ಬರ್ಲಿಲ್ಲ ಅಂದ್ರೆ ಕೇಳಾಕ್ ಕಲಿ. ಅದು ಓದಾಕ್ ಬರೋರಿದ್ರು ಓದಾಕ್ ಹಚ್ಚ. ಹೌದು, ನೀನು ಓದಾಕ್ ಬರ್ಲಿಲ್ಲ ಅಂದ್ರೆ ಕೇಳ್ಕೊಂತ ಕುಂದ್ರಿ. ಇದನ್ನ ನಡಿಬೇಕು. ನಮ್ಮ ಇರುವನ್ನು ಕುರಿತು ಹೇಳೋದು ಕೇಳೋದು ಅಭ್ಯಾಸ ನಡಿಬೇಕು. ಅಧ್ಯಯನ, ಅಧ್ಯಾಪನ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂದ್ರೆ ಯಾವಾಗ್ಲೂ ಈ ಶಾಶ್ವತವಾದದ್ದು ಯಾವ್ದೈತಿ ಅಲ್ಲಿ ಮನಸ್ಸನ್ನು ನಿಲ್ಲಿಸೋದು, ಇರುವಿಕೆ ಕಡೆ ಲಕ್ಷ್ಯ ಕೊಡೋದು. ಈಶ್ವರ ಅಂದ್ರೆ ಶಾಶ್ವತವಾದದ್ದು ಅಂತ. ಈಶ್ವರ ಅಂದ್ರೆ ಅದೊಂದು ವ್ಯಕ್ತಿ ಅಲ್ಲ, ಕಲ್ಪಿಸ್ಕೊಂಡದಲ್ಲ, ಈ ಚಿತ್ರ ಅಲ್ಲ ಅದು. ಈಶ್ವರ ಅಂದ್ರೆ ಶಾಶ್ವತವಾದದ್ದು ಯಾವ್ದೈತಿ ಅದು ಸ್ವರೂಪವಾದೈತಿ, ಅದ್ರ ಕಡೆ ಲಕ್ಷ್ಯ ಕೊಡೋದು. ಈಶ್ವರ ಪ್ರಣಿಧಾನ ಅಂದ್ರೆ ಮನಸ್ಸನ್ನ ಅಲ್ಲಿ ನಿಲ್ಲಿಸೋದು, ಶಾಶ್ವತವಾದಂಥದ್ರ ಕಡೆ ಲಕ್ಷ್ಯ ಕೊಡೋದು. ನಾವು ಹಿಂಗೆಲ್ಲ ಈ ನಿಯಮಗಳನ್ನ ನಾವು ಅಳವಡಿಸಿಕೊಂಡಾಗ ನಮ್ಮಲ್ಲಿ ಇರ್ತಕ್ಕಂಥ ಅಂತಃಕರಣ ದೋಷ ಎಲ್ಲ ಕಡಿಮೆ ಹೋಗ್ತ. ಅದನ್ನು ನಾವು ಮಾಡಾಕ್ತಾ ಇರಲಿಲ್ಲ. ಅಂದಾಗಿ ನಮಗಿದು ಅನುಭವ ಗೊತ್ತು. ಹಿಂಗ ಓದುದು, ಹೇಳುದು, ಕೇಳುದು ಆಯ್ತಪ್ಪ. ಉದ್ದಕ್ಕೆ ಓದ್ಕೊಂತ ವಾದಿ
ಅದು ಹೊಳ್ಳಿ ಅದನ್ನ ನೆನಪು ಮಾಡ್ಕೊಳಕ ಅಂತ ಒಂದು ಯೋಗ್ಯತೆ ಇಲ್ಲ ಮನಸ್ಸಿಗೆ. ಅದನ್ನ ಹಿಡ್ಕೊಳ್ಳೋಷ್ಟು ಯೋಗ್ಯತೆ ಇಲ್ಲಲ್ಲ. ಅದು ಯೋಗ್ಯತೆ ಬರ್ಬೇಕಾದ್ರೆ ಅಂತಃಕರಣದಾಗ ಯೋಗ್ಯತೆ ಬೇಕಂದ್ರೆ ಇಂಥ ಆಚರಣೆ ಇದ್ರೆ ಬರ್ತೈತಿ. ಏನ್ ಹಂಗಾರೆ ಎಲ್ಲಾರು ಓದಿದವ್ರು ಹೇಳಿದವರು ಹೊಂದ್ಬಿಟ್ಟಾರ. ಯಾಕ್ರಿ ಬಾಳ ಮಂದಿ ಇದಾರೆ ಹೇಳೋರು ಕೇಳೋರು. ಭಾಳ ಚಲೋ ಹೇಳಿದ್ಪ ಅಂತ ಅನಿಸ್ಕೋಬಹುದು ಇಷ್ಟ. ಹೌದಿಲ್ಲ? ನಿನಗೇನು ಬಂತ? ಜನರು ಹೊಗಳ್ಬಿಟ್ರೆ ನಿನಗೇನು ಬಂತ? ಆ ಸ್ಥಿತಿ ಹೊಂದಂಗ ಆತನ? ಅದು ಬೇಕಾಗಿಲ್ಲ ನಮ್ಗೆ. ಅದ್ರ ಆಸೆ ಇಟ್ಕೊಂಡು ಕುಂಡ್ರಾಕ್ ಹೋಗ. ಜನರು ಹೊಗಳವಲ್ರು, ಬಿಡವಲ್ರು, ಅತ್ಯಾಗಳವಲ್ರು, ಅದು ತಗೊಂಡು ಏನು ಎಂದಿಗೂ ನಿನಗೆ ಸಮಾಧಾನ ಶಾಂತಿ ಸಿಗುದಿಲ್ಲ. ಅದರ ಆಶೆ ಇಟ್ಕೊಂಡು ಕುಂತೇನೆ ಏನ್ ಅದಕ್ಕೆ ಇದು ಕೇಳಿದ ವಿಚಾರವನ್ನು ನಾವು ಜೀವನದೊಳಗೆ ಅಳವಡಿಸಿಕೊಂಡಾಗ ನಮ್ಗೆ ಅಂತಃಕರಣ ಸ್ವಚ್ಛಕೈತಿ. ಓದುದು, ಹೇಳುದು, ಕೇಳುವುದು ಗೌನಿದು. ಹೃದಯದಲ್ಲಿ ಅಡಗಿತಕ್ಕಂಥ ಬ್ರಹ್ಮನನ್ನ ಮನಶ್ಚಕ್ಷುವಿನಿಂದ ನಾವು ಕಾಣಬೇಕಾದ್ರೆ ಮನುಷ್ಯ ತರಬೇತಿ ಹೊಂದಬೇಕಾಗ್ತದೆ. ಸಮಾಜ ಸ್ಥಿತಿಯನ್ನು ಹೊಂದುವವರೆಗೂ ಅಭ್ಯಾಸ ಮಾಡಬೇಕು. ಮುಕ್ತಿಕಾಂತೆಯ ರತಿ ಸುಮ್ಮನಾಗುವುದೇ ಪರ ಯುಕ್ತಿಗಳನ್ನು ಅರಿದು ಕೂಡ್ರೋರಿಗಲ್ಲದಿದೆ ಅಂತ. ಅದನ್ನ ನೆನಪು ಮಾಡ್ಕೊಂತ ಇರಕಾಗೈತೇನು? ಏನ್ ನೆನಪು ಮಾಡ್ತೀನಿ ನೀನು? ಬರೇ ಬಾಳೆ ನೆನಪ ಮಾಡ್ತಪ್ಪ. ಅದನ್ನ ನೆನಪು ಮಾಡೋದ್ರಿಂದ ಏನ್ ಲಾಭ ಆಗೈತೆ? ನನ್ನ ಮನೆ, ನನ್ನ ಹೊಲ, ನನ್ನ ಮಕ್ಕಳು, ನನ್ನ ಶರೀರ, ಬರೇ ಇವ ನಾನು ನನ್ನದು ಅಂತ ತಿಳ್ಕೊಂಡು ಇವ್ಯಾವು ನೀನು ಅಲ್ಲದನ್ನ ಅದ್ರ ಚಿಂತೆಯ ಕಾಲ ಕಳೆದ್ರೆ ನಿನಗಿದ ಅನುಭವ ಬರ್ಬೇಕು. ಹೆಂಗೆ ನಿನ್ನ ಬಗ್ಗೆ ಎಡೆಬಿಡದೆ ಅಭ್ಯಾಸ ನಡಿಬೇಕು. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುತ್ತ ಆಗದು ನಿಜ ಸುಖವ ಅಂತ. ತನ್ನ ಬಗ್ಗೆ, ತನ್ನ ಹಿರಿವಿನ ಬಗ್ಗೆ ಎಡೆಬಿಡದೆ ಅಭ್ಯಾಸ ಯಾರು ಮಾಡ್ತಾರೆ? ಯಾರಿಗೆ ಆತ್ಮಚಿಂತನದ ಅಭ್ಯಾಸ ಐತಿ ಹೇಳಿ? ಎಲ್ಲರೂ ಅನಾತ್ಮ ಚಿಂತನದೊಳಗೆ ಕಾಲು ಕಳಿಲಿಕ್ಕೆ ಜೀವನ ಎಲ್ಲ ಅದ್ರಾಗ ಹೋತಲ್ಲ, ವ್ಯರ್ಥ ಆತಲ್ಲ. ಸ್ವಲ್ಪ ಸಮಯ ಕೂಡ ವ್ಯರ್ಥ ಮಾಡಬಾರ್ದು. ಸಾವು ಬರುವವರೆಗೂ, ನಿದ್ದೆ ಬರುವವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರದು ಅಂತ ವೇದಗಳು ಸಾರ್ತವ. ಮಾಡಿದೆ ಅಂದ್ರೆ ಏನಾಕೈತಿ ಅಂದ್ರೆ ಬಹಳ ಹೀನ ಸ್ಥಿತಿ ಬರ್ತದೆ. ಈ ಜನ್ಮದೊಳಗೆ ಮುಕ್ತ ಆಗ್ಬೇಕನ್ನುವಂಗಿದ್ರೆ ಎಡೆಬಿಡದೆ ಆತ್ಮಚಿಂತನದ ಅಭ್ಯಾಸದಾಗ ಕೊಡಬೇಕು. ಇದ ಕೆಲಸ ನಮ್ದು, ಬಾಕಿದ ಯಾವ್ದು ಕೆಲಸ ಇಲ್ಲ. ಕೆಲಸಗಿಡಿ ಕೆಲಸ ಅದಂತ. ನಮ್ಮ ಬಗ್ಗೆ ಹೇಳುವುದು ಕೇಳುವುದು ಬಿಟ್ಟು ಭಕ್ತಿದ್ರ ಬಗ್ಗೆ, ಅನಾತ್ಮದ ಬಗ್ಗೆ, ಜಗತ್ತಿನ ಸುದ್ದಿಯ ಕಾಲ ಕಳೆಯುವುದು ನಮ್ಮ ಕೆಲಸ ಅಲ್ಲಪ್ಪ. ಬಾಳೆ ಸುದ್ದಿ, ಜಗತ್ತಿನ ಸುದ್ದಿಯ ಕಾಲ ಕಳೆಯುವುದು ನಮ್ಮ ಕೆಲಸ ಅಲ್ಲ. ನಮ್ಮ ನಿಜವನ್ನು ತಿಳ್ಕೊಂಡು ಎಚ್ಚರಾದ ಕೂಡಲೇ ಇದ್ದಾರೆ ನೆನಪು ಬರ್ಬೇಕು. ನಾವು ನೆನೆಯುವುದು ಅನುದಿನ ಉದಯ ಕಾಲದ ಎಚ್ಚರಿಕೆಗಳು. ಎಚ್ಚರಾದ ಕೂಡಲೇ ಇದ ಭಾವ ಶುರುವಾಗಬೇಕು. ನಿದ್ದೆ ಬರುವವರೆಗೂ ಇದ ನೆನವನ್ಯಾಗ ಇರ್ಬೇಕು. ಎಚ್ಚರಾದ ನಿದ್ದೆ ಎತ್ತುವರೆಗೂ ಅಂದ್ರೆ ಏನಾರ ನಿನಗಿದ ಅನುಭವ ಬರ್ತದೆ. ಹುಡುಕಿದ್ದೆಲ್ಲ ಹೆಂಗ್ ನಡಿಬೇಕು, ವ್ಯವಹಾರ ಹೆಂಗ್ ನಡೀತಿದ್ದೆ ನೋಡಲ್ಲ ನೀನು. ಆ ವ್ಯವಹಾರ ನಡೆದ್ರೆ ಏನು ಅದ್ರ ನಡಿಬೇಕಂತ ಉದ್ದೇಶ ಇಲ್ಲ. ಅದು ನಮ್ಗೆ ಅದು ನಡಿವಲ್ದು, ಹಾರಿಗಿಡದು ಹೋಗೋದು, ಅದೇ ಬೇಕಾಗೈತಿ. ನಮಗೇನು ಬೇಕಾಗೈತಿ ಅದನ್ನು ಹೊಂದೋದು ಬೇಕಾಗೈತಿ. ಎದಕ್ಕೆ ಬಂದೀವಿ, ಮಾಡಬೇಕಾದಂತ ಕರ್ತವ್ಯ ಮರ್ತು ಬಿಟ್ಟೇವ್ ನಾವು. ಬಿಟ್ಟು ಇದನ್ನ ಆಟ ನೋಡ್ಕೊತ ಕುಂತೇವು, ಸಂಸಾರದ ಆಟ. ಊರಿಗೆ ಹೋಗುವಾಗ ಯಾವ್ದಾರ ಒಂದು ಡಾಂಬರ್ ಆಟ, ಅವಗಾರ ಆಟ ನೋಡ್ಕೊತ ಕುಂತೆ ಅಂದ್ರೆ ಬಸ್ ತಪ್ಪಿ ಹೋಗ್ಬಿಡ್ತೈತಿ. ಹೌದಿಲ್ಲ? ಎಲ್ಲರೂ ಹೊಂಟಾಗ ಆಟ ನೋಡ್ಕೊಂತ ನೀನು ನಿತ್ಯ ಅಂದ್ರೆ ಏನಾಕೈತಿ ನೀನು? ಹಂಗಾಗೈತಿ ಇದು. ನಾವು ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಸಂಸಾರದ ಆಟ ನೋಡ್ಕೊಂತ ನಿತ್ಯ ಅಂದ್ರೆ ಹೆಂಡ್ರ ಮಕ್ಕಳ ಆಟ, ಕಣ್ಣಿಗೆ ಬರೋ ನೋಟ, ಹೌದಿಲ್ಲ? ಇದ್ರ ಜಂಜಾಟದಾಗ ಬಿದ್ದೆ ಅಂದ್ರೆ ನಿನ್ಗೆ ಎದಕ್ಕೆ ಬಂದೇನು ಸುಧಾ ನಿನಗೆ ಖಬರ ಆಗೋದು. ಉದ್ದೇಶ ಅದು ಎದಕ್ಕೆ ಬಂದೈತಿ ಮನುಷ್ಯನ ಜನ್ಮ ಅನ್ನೋದು ಅದನ್ನ ಕಳ್ಕೊಂಡ್ಬಿಡ್ತೀವಿ. ವ್ಯಾಳೆ ಎಲ್ಲ ಅದ್ರಾಗ ಹೋಗಿತ್ತಲ್ಲ. ತಪ್ಪು ಮಾಡಿನಲ್ಲೋ ಮರ, ಈ ಆಟ ನೋಡ್ಕೊಂತ ನಿಂತ ನಾನು. ನೀವು ಯಾವ ನಮಗೆ ಹಿತ ಕೊಡುದಿಲ್ಲ. ಇದರಿಂದ ಇದಕ್ಕಾಗಿ ಮಾಡುವ ಪ್ರಯತ್ನ ಎಲ್ಲ ವ್ಯರ್ಥದ ಅನ್ನೋದು ಹೊಳಿಬೇಕಲ್ಲ. ಹಗಲಿ ರಾತ್ರಿ ಬರೀ ಇದ ಆಟ ನೋಡ್ಕೊಂತ ಕುಂತಿ, ಬಾಳೆದ ಆಟ ಏನ್ ಕೊಡ್ತಿದ ನಮ್ಗೆ? ಯಾರು ವಿಚಾರ ಮಾಡೋ?
ಎಲ್ಲೋ ಒಬ್ಬ ವಿಚಾರವಂತ ಹೊಳೆದು ಅದನ್ನಷ್ಟ ತುದಿಮೆಟ್ಟಿಗೆ ಅದರ ಬಗ್ಗೆ ಒಳ್ಳೆ ಒಳಗೆ ಅದ್ರ ಬಗ್ಗೆ ಅದನ್ನ ನೆನಪಿಸೋದ ಮಾಡಕ್ ಹೋಗುದು. ಏ ಅದಕ್ಕೆ ಮಹಾತ್ಮರೆಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಏನ್ ಕರ್ಮಕ್ಕನುಸಾರವಾಗಿ ಬರ್ತದ ಅದು ಬಂದದೆ ಬಿಡು ಅಂತ ಅದ್ರ ಬಗ್ಗೆ ಉದಾಸೀನ ಏನ್ ಇಲ್ಲನು ಅದ್ರಾಗ ಅದಾರ ಅಂದ್ರು ಸುಧಾ ಅದ್ರಾಗ ಮನಸ್ಸು ಒಲವು ಇಲ್ಲ, ಮನದ ಒಲವಿಲ್ಲ, ಯಾಕಡೆ ಲಕ್ಷ್ಯ ಇಲ್ಲ. ಏನ್ ನಾವು ಹೆಂಗಿರ್ತ ಅವ್ರಂಗನೆ ಇರ್ತಾನ ಅಂದ್ರೆ ಸುಧಾ ಅದ್ರ ಕಡೆ ಲಕ್ಷ್ಯ ಇರುದು ನಾವು. ನಿರಂತರ ಹಿತಾಹಿತ ವಿಚಾರದ ಅಭ್ಯಾಸದಾಗ ನಾವು ನುರಿಬೇಕಾಗ್ತದೆ. ಆ ಸ್ಥಿತಿ ನಾವು ಮುಟ್ಬೇಕಾತಂದ್ರ ಏನ್ ಅಂತ ಸಂಘ ಬೇಕು ನಮ್ಗೆ. ಅಂದಾಗ ಅದ ಅಭ್ಯಾಸ ಗಟ್ಟಿ ಆಕೈತಿ. ಸ್ವಲ್ಪ ಸಮಯವೂ ಕೂಡ ಸತ್ಸಂಗವನ್ನು ಪರಿತ್ಯಾಗ ಮಾಡಬಾರದು ಅಂತ ಹೇಳ್ತಾರೆ. ಮಾಡಿದ್ರೆ ಏನಾಕೈತಿ ಅಂದ್ರ ಮತ್ತ ಅದು ಗತಿ ಮತ್ತ ಅನಾತ್ಮ ವಿಚಾರ ಗಟ್ಟಿ ಆಕೈತಿ. ಆತ್ಮವಿಚಾರ ಬಂದಾಗ್ಬಿಡ್ತೈತಿ, ಅನಾತ್ಮ ವಿಚಾರನ ನಡಿತೈತಿ. ಅಂತ ಜಡ ಬುದ್ಧಿ ಜಡ ಸಂಘ ಮಾಡುವುದು. ಆದ್ರೂ ನಾ ಅಲ್ಲೇ ಹೊಕ್ಕೇನಂದ್ರೆ ಹೋಗಿ ಯಾರಿಗ್ ಮಾಡೋದು. ಅನ್ನಗ ಅದನ್ನ ನೆನಪು ಮಾಡ್ಕೊಂತ ಆರಾಮಿನ ಭಾವದಾಗಿರಂದ್ರೆ ಅಲ್ಲೇ ಹೊಕ್ಕೇನಂದ್ರೆ ಹೋಗಿ ಯಾರು ಮಾಡ್ತ. ಹಾಲು ಬಾಣ ಉಂಡು ಹಾಸುವ ನನ್ನ ಮಗಳ ಅಂದ್ರೆ ಕೈ ತಿರ್ಕೊಂತ ಸೌಳು ಬಾವಿ ಹೊಕ್ಕೇನಂದ್ರೆ ಹೋಗು. ಅದೇ ಹೆಸನ ಅದೇ ವಾಸನ, ಅದರಿಂದ ಸುಖ ಸಿಗ್ತೈತಿ. ಅಜ್ಞಾನದಿಂದ ಅದು ಗಟ್ಟಿ ಹಾಕೊಂಡು ನಿನ್ನ ಬಗ್ಗೆ ನೀ ಎಚ್ಚರ ಆದ ಅಂತಂದ್ರೆ ಇವೆಲ್ಲ ಮಾಡುವಂತ ಕ್ರಿಯೆಗಳೆಲ್ಲ ವ್ಯರ್ಥದಪ್ಪ ನಾವು ಮಾಡುವುದು ಅನ್ನೋದು ಹೊಳಿತೈತಿ. ಸತ್ಸಂಗದಿಂದ ವಿಚಾರದ ಬೆಳಕಿಗೆ ಬಂತು ಅಂದ್ರೆ ಮನಸ್ಸು ಅವಾಗ ಹೊಳಿತೈತಿ. ಮತ್ತೆ ಕತ್ತಲ್ದಾಗ ಕೈ ಹಿಡ್ಸ್ಕೊಂತ ಕುಂತ್ರಿ ಅದಕ್ಕೆ ಕತ್ತಲ್ದಾಗ ಎಲ್ಲಿ ತೆಗ್ಗು ಯಾವ್ದು ಗೊತ್ತಿಲ್ಲ ಹಾಕೊಂಡು ಬೀಳುದು ಅಂತೂ ಇದ್ರಾಗ ಅನುಲಿ ಉಣ್ತೀನಿ ಏನ್. ಅದಕ್ಕೆ ಬೆಳಕಿನಡೆಗೆ ಬಾ ಅಂತ, ಕತ್ತಲಿಂದ ಬೆಳಕಿನಡೆಗೆ. ತಮಸೋ ಮಾಂ ಜ್ಯೋತಿರ್ಗಮಯ, ವಿಚಾರದ ಬೆಳಕಿಗೆ ಬಾರು ಅಂತ. ಸಚ್ಚಿದಾನಂದ ಇರುವಿನ ಅನುಭವವನ್ನು ಯಾವ ಮಾಡ್ಕೊಂಡಿರ್ತಾನೆ ಅವಾಗ ಬ್ರಾಹ್ಮಣ ಅಂತ. ಬ್ರಹ್ಮ ಜನಾತಿ ಇತಿ ಬ್ರಾಹ್ಮಣ, ಬ್ರಹ್ಮದ ತಿಳುವಳಿಕೆಯನ್ನು ಯಾವ ಮಾಡ್ಕೊಂಡಿರ್ತಾನೆ ಅವಾಗ ಬ್ರಾಹ್ಮಣ ಅಂತ. ಏನ್ ಅವನಿಗೇನು ಜಾತಿ ಅದು ಇಲ್ಲ, ಅವನು ಬ್ರಾಹ್ಮಣನಿಗೆ ಜಾತಿ ಇಲ್ಲ. ಜಂಗಮನಿಗೂ ಜಾತಿ ಇಲ್ಲ. ಜಂಗಮ ಸ್ವರೂಪಿ ಅದು ವ್ಯಾಪಕವಾದಂತಹ ಚೈತನ್ಯದ ಅನುಭವವನ್ನು ಮಾಡ್ತಾನೆ ಜಂಗಮ ಅಂತ. ಅವಾಗ ಜಂಗಮ ಅಂತಾರ, ಅವಾಗ ಬ್ರಾಹ್ಮಣ ಅಂತ. ಬ್ರಾಹ್ಮಣರ ಹೊಟ್ಟಿಲೆ ಹುಟ್ಟುದಲ್ಲ ಬ್ರಾಹ್ಮಣ ಅಂದ್ರೆ. ಶರೀರದ ಹೊಟ್ಟಿಲೆ ಹುಟ್ಟಿದ ಶರೀರ ಇರ್ತದೆ. ಮನುಷ್ಯನ ಬೀಜ ಬಿತ್ತಿರೋ ಜ್ಞಾನದ ಬೀಜ ಬಿತ್ತಿರೋ. ಜ್ಞಾನದ ಬೀಜ ಎಲ್ಲಿ ಬಿತ್ತಲಿಕ್ಕೆ ಬರ್ತದ? ಅಂತಃಕರಣ ಪರಿಶುದ್ಧ ಇದ್ದಲ್ಲಿ ಬಿತ್ತಲಿಕ್ಕೆ ಬರ್ತದ. ಗರ್ಕಿ ದಡ್ಡ ಇದ್ದು ಹೊಲ್ದಾಗ ಬಿತ್ತಿರ ಫಸಲ್ ಬರ್ತತಿನ? ಹಸನ ಮಾಡಿ ಹೊಲ ಹಸನ ಆದಾಗ ಬೀಜ ಬಿತ್ತಾರುವುದಿಲ್ಲ. ಹಂಗ ಹೊಲಸೆಲ್ಲ ಕಸ ಬೆಳೆದು ಹೊಲ್ದಾಗ ಬಿತ್ತಾಕತಿನ ಹೆಂಗ ಅದ ಫಲಿಸುದಿಲ್ಲೋ ಹಂಗ ಅಂತಃಕರಣ ಪರಿಶುದ್ಧಿ ಆಗ್ಬೇಕು. ಅಂತಃಕರಣ ಮಾಲಿನ್ಯ ಎಲ್ಲ ಹೋದಾಗ ಈ ಜ್ಞಾನದ ಬೀಜ ಬಿತ್ತಿರ ಇದು ಅಂಕುರಿಸ್ತೈತಿ. ಒಳಗೆಲ್ಲ ವಿಷಯದ ವ್ಯಾಮೋಹ ಇಟ್ಕೊಂಡ್ಕಾರ ಇದನ್ನ ಎಷ್ಟು ಹೇಳಿದ್ರೆ ಕೇಳಿದ್ರೆ ಏನಾಗ. ಜ್ಞಾನಿ ಹೊಟ್ಟಿಲೆ ಜ್ಞಾನಿನ ಹುಡ್ತಾರಂತ ನೇಮಿಲ್ಲ. ಎಲ್ಲೋ ಒಬ್ಬರು ಇಂದಿನ ಸಂಸ್ಕಾರ ಇರ್ತದೆ. ಅದು ಅವ್ರವ್ರ ಕರ್ಮಕ್ಕನುಸಾರವಾಗಿ ಬರ್ತದೆ.
ಜನ್ಮ ಬರ್ಬೇಕಾದ್ರು ಅವ್ರು ಅಂತ ಒಂದು ಕರ್ಮ ಸಂಬಂಧ ಇರ್ಬೇಕಾದ್ರೆ ಬರ್ತದೆ, ಋಣ ಸಂಬಂಧ ಇದ್ರೆ ಬರ್ತದೆ, ಇಲ್ಲಾಂದ್ರೆ ಬರ್ತದೆ. ಅಂತ ಒಂದು ಅನುಕೂಲ ಆದಂತ ವಾತಾವರಣದೊಳಗೆ ಜನ್ಮ ಬರ್ಬೇಕಾದ್ರೂ ಅದು ಕರ್ಮ ಸಂಬಂಧದಿಂದನೂ ಬರ್ತದೆ, ಋಣ ಸಂಬಂಧ. ಭಾಗ್ಯವಿಲ್ಲದಾಗದು ಅಂದ್ರೆ ಅಂತ ಒಂದು ಭಾಗ್ಯ ಬೇಕಲ್ಲ ಅವನು, ಅಂತ ವಾತಾವರಣ, ಅಂತ ತಂದೆ ತಾಯಿಗಳಲ್ಲಿ ಹುಟ್ಟಬೇಕು ಅನ್ನುವಂತ ಭಾಗ್ಯ ಬೇಕಲ್ಲ. ಅವರವರ ಕರ್ಮಕ್ಕನುಸಾರವಾಗಿ ಆಯಾ ಜೀವಿಗಳಲ್ಲಿ ನಾವು ಜನ್ಮ ತಾಳಬೇಕಾಗುತ್ತೆ. ಉತ್ತಮ ಜೀವಿಗಳಲ್ಲಿ ಕೆಟ್ಟ ಜೀವಿಗಳು ಹುಟ್ಟಬಹುದು, ಕೆಟ್ಟ ಜೀವಿಗಳಲ್ಲಿ ಉತ್ತಮರು ಹುಟ್ಟಬಹುದು. ಹೌದು ಹೌದು, ಎಂತೆಂಥವ್ರ ಹೊಟ್ಟೆಗೆ ಎಂಥವ್ರು ಹುಟ್ಟಿರುವಪ್ಪ ಅಂತಿರ್ತಾರ ಅನ್ನೋದಿಲ್ಲ. ಏನ್ಲಿಪ್ಪ ಎಂಥವ್ರ ಹೊಟ್ಟೆಗೆ ಎಂಥವ್ರು ಹುಟ್ಟಿದ್ವಪ್ಪ ಇವಂತ. ಸಾತ್ವಿಕರು ಹುಟ್ಟಿರುವಾಗ ದುಷ್ಟರು ಹುಟ್ಟಬಹುದು, ದುಷ್ಟರು ಇದ್ರಾಗ ಸಾತ್ವಿಕರು ಹುಟ್ಟಬಹುದು. ಪ್ರಹ್ಲಾದ ಹಿರಣ್ಯಕಶ್ಯಪನ ಹೊಟ್ಟೆಯಲ್ಲಿ ಹುಟ್ಟಿದ ದುಷ್ಟ ರಾಜ, ಹೌದಿಲ್ಲ? ಹುಟ್ಟ್ಯಾರಿಲ್ಲ. ಅಂತಃಕರಣೆಯಲ್ಲಿ ಪರಿಪಕ್ವತೆ ಅಲ್ಲಿ ಜ್ಞಾನ ಅಂಕುರಿಸ್ತದ್ರಿ. ಅದನ್ನ ಬಿಟ್ಕೊಟ್ಟು ಬಾಕಿ ಮಣ್ಣು ಹೊಯ್ಕೊಂಡ್ರು ಕೆಲಸ ಆಗುದಿಲ್ಲ. ಜ್ಞಾನ ವಂಶ ಪರಂಪರವಾಗಿ ಬರುವುದಲ್ಲದು. ಅದು ಎಲ್ಲರಿಗೆ ಆ ಸ್ಥಿತಿ ಹೊಂದಿದಾಗ ಬರ್ತೈತಿ. ವಂಶ ಪರಂಪರೆ ನಾವು ಬರಬೇಕಾತಂದ್ರೆ ಪೂರ್ಣ ಸ್ಥಿತಿ ಸಮಾಧಿಯನ್ನು ಹೊಂದಿ ಉತ್ಥಾನಾಗಿ ಅವನು ವಿವಾಹ ಮಾಡಿಕೊಂಡು ವಂಶಾಭಿವೃದ್ಧಿ ಮಾಡಿದಾಗ ಅಲ್ಲಿ ಅಂತ ಜೀವಿಗಳು ಬರ್ತಾವ. ನಿಜಗುನಾರು ಹೇಳ್ಯಾರ, ಪ್ರತ್ಯಾಹಾರ ಧ್ಯಾನ ಸಿಕ್ತು ಅಂದ್ರೆ ಅಲ್ಲಿ ಜ್ಞಾನಿಗೆ ಪ್ರತ್ಯಾಹಾರ ಆಗಿ ಧ್ಯಾನ ಸಿದ್ಧಿಸಿತ್ತು ಅಂದ್ರೆ ಅಲ್ಲಿ 5 ತಲೆಮಾರಿನವರೆಗೆ ಅವನ್ ಲಗ್ನ ಮಾಡ್ಕೊಂಡ್ರೆ, ಪ್ರತ್ಯಾಹಾರ ಅಂದ್ರೆ ಎಲ್ಲಾ ಹೊರಗೆ ಹೋಗದಂಗ ಧ್ಯಾನದಲ್ಲೇ ಮನಸ್ಸು ತಲೀನಾಗಿತ್ತು ಅಂದ್ರೆ ಅಂತಲ್ಲಿ 5 ತಲೆಮಾರಿನವರೆಗೆ ಅಂತವ್ರು ಹುಡ್ತಾರ ಅಂತ ಐತಿ. ಧಾರಣ ಸ್ಥಿತಿ ಪಡೆದ ಮ್ಯಾಗ ಪ್ರತ್ಯಾಹಾರ 11 ತಲೆಮಾರು, ಮೊದಲಿಗೆ 5 ತಲೆಮಾರಲ್ಲ 11 ತಲೆಮಾರಿನವರೆಗೆ ಪ್ರತ್ಯಾಹಾರ ಧ್ಯಾನ ಸಿದ್ಧಿಸಿತ್ತಂದ್ರೆ ಅಲ್ಲಿ 11 ತಲೆಮಾರಿನವರೆಗೆ ಅಂತದ. ಧಾರಣ ಸ್ಥಿತಿ ಸಿದ್ಧಿಸಿದಾಗ ಪೂರ್ಣ ಧಾರಣ ಅಂದ್ರೆ ಚಿತ್ತವೃತ್ತಿಯೊಳಗೆ ಆನಂದಮಯವಾದ ಇರುವಿನ ಅವಧಾರಣ ಆದಾಗ ಯಾವಾಗಲೂ ಅದ ನೆನವನಾಗಿದ್ದಾಗ ಅಂಥವ್ ಲಗ್ನ ಮಾಡ್ಕೊಂಡ ವಂಶಾಭಿವೃದ್ಧಿ ಮಾಡಿದಾಗ ಅಲ್ಲಿ 11 ತಲೆಮಾರಿನವರೆಗೆ ಅಂತವ್ರು ಅವಕಾಶ ಐತಿ ಅಲ್ಲಿ. ಇನ್ನು ಪೂರ್ಣ ಸಮಾಧಿ ಸ್ಥಿತಿಯನ್ನು ಹೊಂದಿ ಉತ್ಥಾನಾಗಿ ವಿವಾಹ ಮಾಡಿಕೊಂಡು ವಂಶಾಭಿವೃದ್ಧಿ ಮಾಡಿದಾಗ ಅಲ್ಲಿ 101 ತಲೆಮಾರಿನವರಿಗೆ ಅಂತ ಒಂದು ಅವಕಾಶ ಐತಿ ಅವ್ರಿಗೆ ಅಂತ ಶ್ರುತಿ ಹೇಳ್ತದೆ. ಅದನ್ನ ನಾವು ನೋಡುವುದಿಲ್ಲ. ಎಲ್ಲರಿಗೂ ಆಗಿರುವ ಸಮಾಧಿ ಒಂದು ಉತ್ಥಾನಾಗಿ ಮಾಡಿಕೊಂಡು ಬಹಳ ಅಪವಾದ. ಜಗತ್ತಿನ ಕಲ್ಯಾಣಕ್ಕಾಗಿ ಶಿವಾನಂದ ಅಜ್ಜ ಅವರು ಲಗ್ನ ಮಾಡಿಕೊಂಡು ಅದರ ಸಂಬಂಧ ಜಗತ್ತಿನ ಕಲ್ಯಾಣಕ್ಕೆ ಮಾಡ್ಕೋ ಅಂತ ಹೇಳಿದ್ರು ಅವ್ರಿಗೆಲ್ಲ. ಗುಡಿಸಾರ ಸಾಧುಗಳು, ಇವರು ನರಗುಂದ ಅಜ್ಜಪ್ಪನವರು, ಬನಟ್ಟಿ ರುದ್ರ ಸ್ವಾಮಿಗಳು, ಅವಾಗ ಅವ್ರು ಹಿರಿಯರು, ನೀವು ಮಾಡ್ಕೊಳ್ಬೇಕು ಹಿಂಗ ವಯಸ್ಸಿತ್ತಲ್ಲ ಲಗ್ನ ಮಾಡಿದ್ರು. ಒಂದು ಮಾಡಿದ್ರ ಅವಾಗ ಅದು ಅಲ್ಪಾವಿಷಯ ಇತ್ತು. ಯಾಕೆ ಮಾಡ್ಬೇಡ್ರಿ ಅಂದ್ರು ಅದನ್ನ ಮಾಡಿದ್ರು. ಅವ್ರ ಬಾಯಿಲೆ ಬಂದಂಗ ಅದು ಓದೋದು ಅದು ನಡ್ಬೇಕು. ಆ ವಿಷಯಕ್ಕೆ ಇದ್ದಿದ್ದಿಲ್ಲ. ಕರ್ಕೊಂಬರ್ಕಿಂತ ಮೊದಲ ತೀರ್ಕೊಂತದ್ದು. ಮತ್ತೊಂದು ಮಾಡಿದ್ರು ವಂಶಾಭಿವೃದ್ಧಿಗಾಗಿ, ಮತ್ತ ದತ್ತಕ್ಕೆ ಅದಕ್ಕೆ ಕರ್ಕೊಂಡ್ ಬಂದಿದ್ರು ಅವರು. ಅವ್ರನ್ನ ಅವಾಗ ಅನಿವಾರ್ಯ ಅವ್ರಿಗೆ ಲಗ್ನ ಮಾಡ್ಬೇಕಾದ್ರೆ ಬಂತ ಜಗತ್ತಿನ ಕಲ್ಯಾಣಕೈತಿ ಮಾಡ್ಕೋರಿ ಅಂತ. ಅವಾಗ ಪೂರ್ಣ ಜ್ಞಾನ ರಕ್ತ ತಪೋ ರಕ್ತ ಇತ್ತು ಅವಾಗ. ಶಿವಾನಂದರ ರಕ್ತ ತಪೋ ರಕ್ತ ಅದು ವಂಶ ಪರಂಪರೆ ಅದು ಮುಂದುವರಿದು. ಅದು ಅಂತ ಅವಕಾಶ ಅಲ್ಲಿ ಯಾರಿಗೆ ಸಿಗುದು ಬಹಳ ದುರ್ಲಭ.
ಎಲ್ಲ ಪರಿಪಕ್ವ ಇದ್ದವ್ರ ಬರ್ಬೇಕಲ್ಲಿ ಅಂತ, ಅಲ್ಲಿ ಹುಟ್ಟಬೇಕಾದ ಒಂದು ಹಿಂಗದ ಮುಂದುವರೆದ ಹಿಂಗೈತಿಪ್ಪ ಅದಂತ ನಿರಂಜನಪ್ಪ ಮೇಲೆ ಅದನ್ನು ಹೇಳ್ತಿದ್ರು. ಸಾಮಾನ್ಯ ಜನರಿಗೆ ಅದು ಬರುವುದಿಲ್ಲ, ಅದು ಕರೆನ ಎಲ್ಲರಲ್ಲಿ ಹುಟ್ಟುವುದಿಲ್ಲ. ಅದಂಗೆಲ್ಲ ಜಗತ್ತಿನ ಇತಿಹಾಸದೊಳಗೆ ಇದು ಅಪವಾದ, ನೋಡಾಕ್ ಸಹಿತ ಸಿಗುದಿಲ್ಲ ನಿಮ್ಗೆ. ಪ್ರತಿಯೊಬ್ಬರಿಗೂ ಸಮಾಧಾನ ಶಾಂತಿ ಎಲ್ಲಿ ಅನುಭವ ಪದ್ಧತಿ ತಮ್ಮ ಅಂತಃಕರಣದೊಳಗೆ ಹೃದಯದಲ್ಲಿನ ಶಾಂತಿ ನೆಲೆಸುತ್ತೆ. ಅದು ಐತಿ ಸಮಾಧಾನ, ಅದಕ್ಕೆ ಆವರಣ ಬಂದಂಗಾಗೈತಿ. ಆವರಣ ಸರಿಸಿ ಅದನ್ನು ಅನುಭವ ಮಾಡ್ಕೋದು ಅಷ್ಟ ಕೆಲಸದ. ಅದಕ್ಕೆ ಅಜ್ಞಾನ ಮುಸುಕ ಮರಿವಿ ಆದಂಗಾಗೈತಿ. ಆ ಮರಿವಿಯನ್ನು ಸರಿಸ್ಬೇಕಾಗೈತಿ. ಅದು ಇದ್ದದ್ದೇ ರೆಡಿನ ಐತಿ. ಅದು ಹೊಸದಾಗಿ ನೀ ಪಡಿಬೇಕಾಗಿಲ್ಲ, ರೆಡಿ ಇದ್ದದ್ದೇ ಐತಿ. ಅದನ್ನು ನಾವು ಸರಿಸಿ ಅದನ್ನು ಅನುಭವಿಸ್ಕೋಬೇಕಾಗೈತಿ. ಅದಕ್ಕಾಗಿ ನಾವು ನಿತ್ಯ ಇದ್ರ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನವನ್ನು ಮಾಡಬೇಕು. ಗುರು ಸೇವೆಯಲ್ಲಿ ತೊಡಗಬೇಕು. ಗುರುಪಾದ ಸೇವೆಯನ್ನು ಒಲವಿಂದ ಮಾಡಿದಾಗ ನಮ್ಮಲ್ಲಿ ಇದನ್ನು ಲಭಿಸ್ತದೆ. ನಮಗೆ ನಾವು ಯಾವ ಉದ್ದೇಶ ಇಟ್ಕೊಂಡು ನೀ ಸೇವಾ ಮಾಡತ್ತಿ, ನಮ್ಮ ಬಾಳೆ ನೆಟ್ಟಗಾಗಲಿ ಅನ್ನೋ ಸಂಬಂಧ ಅಷ್ಟ ಅನ್ನೋದಿಲ್ಲ. ವ್ಯಾಪಾರ ಬುದ್ಧಿ ಅವ್ರು ನಾವು ಅಲ್ಲೆಲ್ಲ ಹಿಂಗಾಕೈತಿಪ್ಪ, ನಮ್ಗೆಲ್ಲ ಅನುಕೂಲ ಆಕೈತಿ, ಎಲ್ಲ ಇವು ಸಿದ್ಧಿಸ್ತಾವ ಅನ್ನೋ ಸಂಬಂಧ ಆಸೆ ಕೇಳಿ ಹಂಗಾರೆ ನಾವು ಆದ್ರ ನಮಗೂ ಆಕೈತಿ ಅಂತ ಬಂದವ್ರು ನಾವು. ನಮ್ಮ ತಲೆ ಜಡ್ ಬಿಡ್ತಾವ, ಪಿಸಾಚಿ ಹೋಕ್ಕವು, ನಮ್ಮ ಬಡತಾನ ಹೊಕ್ಕೈತಿ, ನಮಗೆಲ್ಲಾ ಥರದ ಅನುಕೂಲ ಆಕೈತಿ ಅನ್ನೋ ಆಶೆ ಇಟ್ಕೊಂಡು ಮಾಡ್ತೇವೆ ನಾವು. ಯಾವುದು ಫಲಾಪೇಕ್ಷೆ ಇಲ್ದ ಸೇವೆಗಳನ್ನು ಮಾಡ್ಬೇಕಾಗೈತಿ. ಅಂದಾಗಿ ಇದ್ರ ಇಚ್ಛೆ ಇಟ್ಕೊಂಡು ಮುಕ್ತಿ ಆಶೆ ನಿವುಳ ಮತ್ತೊಂದು ಏನು ಬೇಡಪ್ಪ ನಮಗೆ. ನಿಜವಾದ ಸುಖ ಶಾಂತಿ ನಮ್ಗೆ ಅನುಭವ ಕೊರುವಂಗ ಮಾಡುವಂತ ಅದು ನಿಜವಾದ ಸೇವೆ. ಇದು ವ್ಯಾಪಾರ ಬುದ್ಧಿ ಇಟ್ಕೊಂಡು ಮಾಡ್ತೇವೆ ನಾವು. ಏನಾರ ಅದನ್ನ ತಂದು ಕೊಡುದು ಇದನ್ನ ತಂದು ಕೊಡುದು ಎಲ್ಲ ನಮ್ಗೆ ಅವೆಲ್ಲ ದೊರೀಲಿ ಅನ್ನೋ ಸಂಬಂಧ ಲಂಚ ಕೊಟ್ಟಂಗ ಅದಿಲ್ಲ. ಆಸೆ ಹಚ್ಚಿಕಾರ ಅದನ್ನ ನಮಗ್ ಕೊಡಪ್ಪ, ನಿಮ್ಗೆ ಇದನ್ನ ಕೊಡ್ತೇನೆ ನಿನಗೆ, ಅದಕ್ಕೆ ಓದೋದು ಅವ್ರಿಗೆ ಕೊಡೋದು, ನಮಗೆ ಪಾಲ ಸಿಗ್ತೈತಿ, ಅವ್ರಿಗೆ ಕೊಟ್ರೆ ನಮ್ಗೆ ಅದ ಸಿಗ್ತೈತಿ. ಈ ಆಶಯಕ್ಕೆ ಮಾಡೋಂಗೇನದು ಯಾವುದು ಫಲಾಪೇಕ್ಷೆ ಇಲ್ದ ಸೇವಾದಿಗಳನ್ನು ಮಾಡಬೇಕು. ಯಾರ್ದಾರ ಹಂಗ ಸೇವಾ ಮಾಡವ್ರು ಯಾರ್ದಾರ? ಗುರು ಸೇವೆ ಮಾಡವ ತ್ರೈಲೋಕ್ಯ ದುರ್ಲಭ. ಎಲ್ಲರೂ ನಾವು ಆಯಾ ಇಂದ್ರಿಯಗಳಿಗೆ ಆ ವಿಷಯಗಳ ಸೇವನ ಅದರ ಸಂಬಂಧನ ಆಶಯ ಇಟ್ಕೊಂಡು ಮಾಡ್ತೇವೆ ನಾವು. ಪಶು ವೃತ್ತಿ ಒಳಗೆ ಹೊಳ್ಯಾಡವಂಗ ಗುರುಪಾದ ಸೇವೆ ಮಾಡಕ್ ಬರ್ತೈತೇನ್ರಿ? ಯುವ ಬಯಕೆಗಳದಾವಿಲ್ಲ ನಮ್ಗೆ, ಅದನ್ನ ಕೊಡಪ್ಪ ಇದನ್ನ ಕೊಡಪ್ಪ. ಪಶು ವೃತ್ತಿ ಉಳ್ಳವರೆಲ್ಲ ಏನಾರ ಬೇಡ ಅವ ಶಿಷ್ಯ ಅಲ್ಲ. ಏನ್ ಕೊಡ ನಾವು ಗುರುವನು ಅಲ್ಲ. ಹೌದು, ಗುರುವಿನಿಂದ ಏನಾರ ಅಪೇಕ್ಷೆ ಮಾಡವ ಶಿಷ್ಯ ಅಲ್ಲ. ಶಿಷ್ಯನಿಂದ ಏನನ್ನೂ ಅಪೇಕ್ಷೆ ಮಾಡ್ಲೇ ಇದ್ದವ ಅವ ಗುರು. ಅಪೇಕ್ಷೆ ಮಾಡವ ಗುರುವರನ ಅಲ್ಲವ. ನಿರಪೇಕ್ಷಕ ಬಂಧುತ್ವ ನಿಜವಾದ ಶಿಷ್ಯ ನಿಜವಾದ ಗುರುವಿನಲ್ಲಿ ಇರ್ತದೆ. ಗುರುವಿನಿಂದ ಏನೋ ಅಪೇಕ್ಷೆ ಮಾಡಕ್ ಹೋಗುದು, ನನಗದು ಬೇಕು ಇದು ಬೇಕು ಅಂತ. ಮತ್ತೆ ಕೀಳು ಮಟ್ಟಕ್ಕೆ ಉಳಿತೀನಿ ಬೇಡಾಕೈತೆ ಅಂದ್ರೆ ಯಾಚನೆ. ಅದು ನಿನ್ನನ್ನು ಕೀಳು ಮಟ್ಟಕ್ಕೆ ಹೋಯ್ತೈತಿ. ಬೇಡಾಕೈತೆ ಅಂದ್ರೆ ಏನನ್ನೂ ಬೇಡಬಾರ್ದು. ಪ್ರಾಣ ಹೋಗ್ತೈತಿ ಅಂದ್ರೆ ಇನ್ನೊಬ್ಬರಿಂದ ಏನನ್ನೂ ನಾವು ಬೇಡಬಾರ್ದು ಅಂತ. ಗುರುತನವಾವುದು ದರಿಯಳು ಅಯಾಚನೆ, ಏನು ಬೇಡದಂಗಿರುವುದು ನಾವು. ಆಕೈತೆ ನಾವು ಬೇಡ್ತೀಯ ನನಗೆ ಕೊಡು, ಕೀಳು ಮಟ್ಟಕ್ಕೆ ಹೋಗೋದಿನಿ. ಪ್ರಾಣ ಹೋಗ್ತೈತಿ ಅಂದ್ರು ಕೇಳಬಾರ್ದು, ಇನ್ನೊಬ್ಬರ ಕಡೆಯಿಂದ ಬೇಡಬಾರ್ದು. ಎಲ್ಲಮ್ಮನವರು ಅವಾಗ ಬೆಳ್ಳಿ ನಾಣ್ಯ ಆಯ್ತು ಅಂತ ಅವಾಗ ಅವನ
ಮನಿ ಹಸನ್ ಮಾಡುವಾಗ ಅವನು ಸಿಕ್ಕು ಅಂತ ಇಟ್ಕೊಂಡಿದ್ರಂತ. ಇದು ಇಲ್ಲಿ ಯಾಕೆ ಇಟ್ಟಿವೆ? ಅಂತ ಪ್ರಸಂಗ ಬಂದಾಗ ಯಾವ್ದು ಏನು ಸಿಗ್ಲಿಕ್ಕೆ ಯಾರಿಗೆ ಬಾಯಿ ತೆಗೆದು ವಿಷ ಕುಡಿಯಾಕರ ಇರ್ಲಿ ಅಂತ ಇಟ್ಟೇನಿ ಅದನ್ನಂದ್ರಂತ. ಏನ್ ಯಾರಿಗೆ ಏನು ಬೇಡಪ್ಪ, ನಾವು ಕೇಳೋಂಗಿಲ್ಲ, ಬಾಯಿ ತಗೋಂಗಿಲ್ಲ ಅಂತ. ನೀ ಅದನ್ನ ಕೊಡು ಇದನ್ನ ಕೊಡು ಅಂತ ಯಾರನ್ನು ಕೇಳೋಂಗಿಲ್ಲ, ಅದಕ್ಕೆ ಅದನ್ನ ಇಟ್ಕೊಂಡಿನಿ ಅಂತ. ಹಂಗೊಂದು ಬೇಕಲ್ಲ ಇನ್ನೊಬ್ಬರ ಕಡೆ ಏನೂ ಬೇಡದಂಗಿರೋದು ಅಂತ. ಅಂತ ಒಂದು ದೃಢ ನಿಷ್ಠೆ ಬೇಕಲ್ಲ. ನಾವು ಬಾಯಿ ತಕೋತೇವಿ, ಅದನ್ನ ಕೊಡು ಇದನ್ನ ಕೊಡು, ಬರೇ ಇದೆ ಇನ್ನೊಬ್ರು ಬೇಡೋದ್ರಿಂದ ನೀ ಕೀಳು ಮಟ್ಟಕ್ಕೆ ಹೋಗಿ. ನಾವು ಏನೈದು ಉಪವಾಸ ಐತೇವ ಅಂದ್ರು ನಾವು ಉಂಡವ್ರು ಹಂಗಿರ್ಬೇಕು ಅಂತ. ಯಾರಿಗೆ ಹತ್ತಬಾರ್ದು ಅದು. ಹೌದಿಲ್ಲ, ಇವ್ರು ಹಿಂಗದಾರು ಅಂತ ಆಕೈತೆ ನಮ್ಗೆ. ನಾವು ಹರ್ಲಿ ತಡೆಯಲಿಕ್ಕೆ ಸುದ್ದಿ ಮಾಡ್ತೇವೆ, ಹಿಂಗಾಗಿತ್ವಪ್ಪ ನಮ್ಮ ಬಾಳೆ. ಮಗ್ಗಲ್ದಾನ ಮನೆಯವ್ರಿಗೆ ಹೇಳಾಕ್ ಬರ್ತೇವೆ, ಅದು ಚಾಲು ಆಯ್ತು ನೋಡು ಹೊರಗೆ ಬಿತ್ತದ. ಅದನ್ನು ಪ್ರಕಟ ಮಾಡಬಾರ್ದು. ನಮ್ಗೆ ಏನೇ ತೊಂದರೆ ಐತೆ ಅಂದ್ರೂ ನಾವು ಪ್ರಕಟ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಪಶು ವೃತ್ತಿಯೊಳಗೆ ಹೊಳ್ಳ್ಯಾಡವ್ರಿಗೆ ಗುರುಪಾದ ಸೇವೆ ಮಾಡಕ್ ಬರ್ತೈತಿ ಅಂತ ಪ್ರಶ್ನೆ ಮಾಡ. ಇದು ನಿತ್ಯವೆಂಬುದನ್ನು ಅರಿಯದೆ ಹೃದಯದ ಭೋಗೇಚ್ಛೆ ತೊರೆಯದೆ. ಹೌದು, ವಿವೇಕ ಅಂತಾರ ಅದಕ್ಕೆ. ವಿವೇಕ ಇದ್ದಾಗ ಇದು ಯಾವ್ದು ನಿತ್ಯ ಐತಿ, ಯಾವ್ದು ಅನಿತ್ಯ ಐತಿ, ಯಾವ್ದು ಹಿತ ಯಾವ್ದು ಹಿತೈತಿ ಅನ್ನುವಂಥ ವಿವೇಕ ಜಾಗೃತಿ ಇದ್ದಾಗ ಅವಾಗ ಬರ್ತೈತಿ. ಇದು ಶರೀರ ನಿತ್ಯ ಐತಿಯೋ ಇದು ಅನಿತ್ಯ ಐತಿಯೋ, ಇದು ಎರಡು ಹೊಲಸಿನ ಹುಳ. ಅದ ನೀನಲ್ಲೂ, ನೀನು ಸಚ್ಚಿದಾನಂದ ಸ್ವರೂಪನೇ ಇದ್ದಿ. ಈ ಹೊಲಸಿಗೆ ನಾನು ಅಂತ ತಿಳ್ಕೊಂಡು ಕುಂತಿಯಲ್ಲ ನೀನು. ಶಾನ್ಯಾನು ಏನು ದಡ್ಡು ನೀನು, ಪರಿಶುದ್ಧ ಚೈತನ್ಯ ಸ್ವರೂಪನ ನೀನದಿ. ಈ ಹೊಲಸ ನಾನು ತಿಳ್ಕೊಂಡು ಕುಂತಿಯಲ್ಲ ನೀನು. ಹೊಲಸಿನ ಅಭಿಮಾನ ಬಿಡದ. ಇದ ನಾನು ನನ್ನದು ಅಂತ ತಿಳ್ಕೊಂಡು ಕುಂತಿಯಲ್ಲ, ಇದು ಹೋಗಬಾರದು ಅಂತ. ಬಂದೈತಿ ಅಂದಿಂದ ಹೋಗುದ. ಇದು ನಡಬರ್ಕ ಬಂದದ್ದು ನಡಬರ್ಕ ಯಾವಾಗ್ಲೂ ಇದ್ದದ್ದಾನೆ. ಇದು ನಡಬರ್ಕ ಬಂದೈತಿಲ್ಲ ಶರೀರ. ಎಷ್ಟು ವರ್ಷ ಆಯ್ತಪ್ಪ ಬಂದಿದ್ದು, ಎಷ್ಟು ವರ್ಷ ಇರ್ತೈತಿ ಇದು. ಅವಧಿ ಋಣ ಇರೋ ಮಠ ಇರ್ತೈತಿ, ಇದ್ದಕ್ಕ ಹೋಗ್ಬಿಡ್ತೈತಿ. ಅದು ಬರೋಕ್ಕಿಂತ ಮೊದಲು ಅದು ಆದ್ಮ್ಯಾಗೂ ನೀ ಇರ್ತಿ ಅದನ್ನ ಮನನ ಮಾಡು. ನೀನು ಹೋಗವಲ್ಲ, ಅದ್ರ ಕೂಡ ಅದು ಬಂದದ್ದು ಅದು ಹೋಗ್ತೈತಿ. ನೀ ಆಗಂತುಕ ವಸ್ತು ಅಲ್ಲ, ಅದು ಕರ್ಮ ಸಂಬಂಧದಿಂದ ಬಂದಿತ್ತು. ಹೌದು, ಎಷ್ಟು ದಿನ ಅವಧಿ ಇತ್ತು, ಋಣ ಸಂಬಂಧ ಇತ್ತು, ಹೋತು. ಆದ್ರೆ ನೀನು ಕರ್ಮದಿಂದ ಆದಂತದ್ದಲ್ಲ, ಯಾವಾಗಲೂ ಇದ್ದ ವಸ್ತು ನೀನು ಅನ್ನೋದನ್ನ ತಿಳ್ಕೊ. ಇದ ಮನುಷ್ಯನ ಜನ್ಮದ ಲಾಭ. ಮನುಷ್ಯನ ಜನ್ಮದ ಲಾಭ ಮಾಡ್ಕೋಬೇಕಾತಂದ್ರೆ ನೀ ಯಾರು ಅನ್ನೋದು ತಿಳ್ಕೊ. ಅದನ್ನ ಮರ್ತಿ ಅಲ್ಲದನ್ನ ನಡಬರ್ಕ ಹೋಗುದು ನಾನು ಅಂತ ತಿಳ್ಕೊಂಡು ಕುಂತಿ. ಹೌದಿಲ್ಲ, ಬಂದದ್ದು ಅದು ಆಗಂತುಕ ವಸ್ತು. ಅದು ಹುಟ್ಟೈತಿ ಎಂದಿಂದ ಸಾಯ್ತಿ. ಹುಟ್ಟುದು ಸಾಯುವುದು ನೀನಲ್ಲ. ಅದು ನಾನಂತ ತಿಳ್ಕೊಂಡು ಕುಂತಿ. ಹೆಂಗ ಬಂತು, ಹೆಂಗ ಹೋತದು, ಉದಯ ಹೆಂಗಾತು. ಧಾತು ಸಪ್ತಕವಾಗಿ ತಂದೆಯಳು ಮಾತೆಯ ಸೂತಕ ರುದಿರ ರೂಪಾಗಿ ಮತ್ತಿತನುವಾಗುವ ಅಚ್ಚರಿಯನ್ನು ಕೇಳಿ ಹುರುಳಿಲ್ಲದ ಬಿಂದು ಗರ್ಭದಲ್ಲಿ ನಿಂದು ಹೆಂಗ ಅದು ವಿಕಾರ ಹಾಕುವಂತ ಬಂದು ಒಂದೊಂದು ತಿಂಗಳಿಗೆ ಒಂದೊಂದು ನಮೂನಿ ಆಕಾರ ಹಾಕುವಂತ ಒಂದು ಕಡಿಕ ಈ ಶರೀರ ರೂಪ ಬಂತು. ಅದನ್ನ ನಾನು ಅಂತ ತಿಳ್ಕೊಂಡು ಕುಂತಿಯಲ್ಲ. ಅದ ನಾನು ನನ್ನದಂತ ಸಂಸ್ಕಾರ ಗಟ್ಟಿ ಹಾಕೊಂಡು ಕುಂತೀನಿ. ಜನನಿಯ ಜಠರದಿಂದ ಉದಿಸಿದ ತನುವನ್ನು ತಾನೆಂದು ಸಂಸ್ಕರಿಪನು ಅಂತ ಬಿಟ್ಟದ್ದು. ಹೌದಿಲ್ಲ, ಅದು ಮಲವೆರಡು ಅಣವಮಲ ಮಾಯಾಮಲ ಎರಡು ಬೆರೆತು ಈ ಶರೀರ ಹೆಂಗ ರಚನಾ ಆತು. ಇಂಥದ್ದನ್ನ ನಾನು ಅಂತ ತಿಳ್ಕೊಂಡು ಕುಂತಿಯಲ್ಲ, ಅದು ವಿಕಾರ ಹಾಕುವಂತ ಹೋಗುದನ. ಅದು ವಿಕಾರ ಆಗು ದೀನಸದಾಗಿಂದ ತಯಾರಾದದ್ದು. ಎರಡು ವಿಕಾರ ಆಗುವನ ಅಲ್ಲವು. ರೇತು ಮತ್ತು ರುದಿರ ಎರಡು ವಿಕಾರ ಆಗು ದೀನ್ಸ. ಅವು ಎದರಿಂದ ಬಂದವು, ಅವು ಎಲ್ಲಿಂದ ಬಂದವು ಅಂದ್ರೆ ಸಸ್ಯದಿಂದ.
ಹ್ಮ್ ಆ ನಂತರ ಇವ ಧಾತು ರೇತು ಧಾತು ಆಗಿ ಇದು ಶರೀರ ರಚನೆ ಆತು. ಹಿಂಗಾಗಿ ಕ್ರಮೇಣ ಅದು ಪರಿವರ್ತನೆ ಆಕೋತ ಬೆಳ್ಕೊಂತ ಬಂದ ಕಡಿಕ 50 ವರ್ಷದವರೆಗೆ ಮುಂಬಡ್ತಿ, 50 ವರ್ಷ ಆದ್ಮ್ಯಾಗ ಇಳಕಲಿಕ್ಕೆ ಬೆತ್ತ ಚಗಡಿ ಹಿಂಬಡ್ತಿ ಚಲ ಒಂದೊಂದ ಕೀಲ ಇವಸಾಡ್ಲಾಗ ಕಾಯ್ತಿ ಬಿಟ್ಟು ನಾವು. ಹೌದಿಲ್ಲ? ಇದ್ರಾಗ ಎಷ್ಟು ದಿನ ಅವ್ನು ಇನ್ನೂ ಇರ್ಬೇಕನ್ನೋ ಆಶೆ ಹೋಗುವಂತ ನನ್ಗೊಂತ. ಇದ ನಾನು ನನ್ನದು ಅಂತ ಅಭಿಮಾನ ಎಷ್ಟೈತಿ ಇದ್ರ ಅಭಿಮಾನ. ಆ ಪ್ರಾಣ ಹೋಗ್ತದೆ ಅಂದ್ರೂ ಇದ್ರ ಅಭಿಮಾನ ಬಿಡುದು ನಾವು. ಹೌದಿಲ್ಲ? ಇದ್ರ ಅಭಿಮಾನ ಬಿಡುದು. ಸೋಡಾ ಮುಕ್ತಿ ರೋಕಡ ಏನಾರ ಅಂದ್ರು ಎಷ್ಟು ಸಿಟ್ಟು ಬರ್ತೈತಿ ನಮ್ಗೆ. ಇದು ನೀನ್ ಅಲ್ಲು ನಾನು ಅಲ್ಲದಕ್ಕಂತ ಅನ್ಕೊಂಡು ನನಗೇನು ಸಂಬಂಧ. ಅದ ನಾನು ಅನ್ನೋ ಭಾವ ಗಟ್ಟಿಯಾಗಿಬಿಡುತ್ತೆ ನಮ್ಗೆ. ಅದ ದೊಡ್ಡ ಪಾಪ. ದೇಹ ತಾದಾತ್ಮ್ಯ ಭಾವನ ಒಂದು ಮಹಾಪಾಪ ಅಂತ. ನೀ ಯಾರು ಅನ್ನೋದು ತಿಳ್ಕೊ ಮರ್ತು ಬಿಟ್ಟಿ. ಅದನ್ನ ನೀನು ಪರಿಶುದ್ಧ ಚೈತನ್ಯ ಅನ್ನೋದನ್ನ ಮರ್ತು ಬಿಟ್ಟಿ. ಕೆಡ್ಲಾರ್ದಂತ ವಸ್ತು ನೀನು ವಿಕಾರ ಆಗಿ ನಾಶ ಆಗೋದು ನಾನಂತ ತಿಳ್ಕೊಂಡು ಕುಂತಿಯಲ್ಲ. ಅದಕ್ಕೆ ಪಾಪಿ ಅಂತ. ಏನ್ ಇದರಿಂದ ಬಿಡುಗಡೆ ಆಗ್ಬೇಕನ್ನೋಂಗಿದ್ರೆ ನಿಜವನ್ನ ನೀ ತಿಳ್ಕೋಬೇಕು. ನಿನ್ನ ನಿಜ ಸ್ವರೂಪದ ಜ್ಞಾನವನ್ನು ಮಾಡ್ಕೊ. ಯಾರಾದ್ರೂ ತಿಳ್ಕೊಂಡಿರ್ತಾರ ಅವ್ರ ಸಂಘ ಮಾಡು. ಅಂದ್ರೆ ನೀ ಯಾರದೇನೋ ನಿನ್ ಗೊತ್ತಾಕೈತಿ. ಈ ಅಜ್ಞಾನಿಗಳ ಸಂಘ ಮಾಡಿ ನಿನ್ನಲ್ಲಿ ಅಜ್ಞಾನ ಗಟ್ಟಿಯಾಗ್ಬಿಟ್ಟೈತಿ. ಜಡ ಬುದ್ಧಿ ಜಡ ಸಂಘ ಮಾಡಿ ಜಡ ಭಾವದಾಗ ಉಳ್ಕೊಂಡ್ ಕುಂತಿ. ನಿಜದ ಎಚ್ಚರಿಕೆಯನ್ನು ಮಾಡ್ಕೋಬೇಕಾತಂದ್ರೆ ಯಾರಾದ್ರ ಆ ಸ್ಥಿತಿಯನ್ನು ಹೊಂದಿರ್ತಾರ, ಜ್ಞಾನವನ್ನು ಮಾಡ್ಕೊಂಡಿರ್ತಾರ, ಅವರ ಸಂಘ ಮಾಡುವಂತ. ಏನ್ ಮಾಡಿ ನೋಡು. ಜ್ಞಾನಿಗಳ ಸಂಘ ಮಾಡಿ ನೋಡು. ಏನ ಲಾಭ ಐತಿ ನಿನಗೆ ಗೊತ್ತಾಗೈತಿ. ಏನ್ ಸಾಧು ಸತ್ಪುರುಷರ ಸಂಘ ಮಾಡಿ ನೋಡ ಅಂತ. ಸಿಗಬೇಕಲ್ಲ ನಿನಗ ಅಂತವ್ರು. ಜಗತ್ತಿನ ಹುಡುಕ್ಯಾಡಿದ್ರು ಸಿಗುದಿಲ್ಲ ಅಂತ ಅವ್ರ ಸಂಘ. ನಿನಗೆ ಸಿಗುದು ಬಹಳ ದುರ್ಲಭ. ಸಿಕ್ಕರ ಪುಣ್ಯ ನಿಂದಂತೆ. ದಿನನಿತ್ಯ ಆತ್ಮ ಸುವಿಚಾರದ ಅಭ್ಯಾಸದಾಗ ನಾವು ತೊಡಗಬೇಕು ನೋಡ್ರಿ. ಯಾರು ಆ ಅಮೃತತ್ವವನ್ನು ಪಡೆದಿರ್ತಾರೆ ಅವರಿಂದ ಇತರ ಜೀವಿಗಳಿಗೆ ಕಲ್ಯಾಣ ಆಕೈತಿ. ಏನ್ ಬರೀ ಹೇಳವ್ರು ಕೇಳ ಪುರಾಣ ಪಂಡಿತರಿಂದ ಆಗುದಿಲ್ಲ. ಯಾರು ಸಮಾಧಿ ಸ್ಥಿತಿಯನ್ನು ಹೊಂದಿ ಅನುಭವ ತಗೊಂಡಿರ್ತಾರೆ ಅವರ ದೃಷ್ಟಿ ಮಾತ್ರದಿಂದ ಕಲ್ಯಾಣ ಆಕೈತಿ. ಅವನ ನೋಟದಿಂದ, ನಸು ನೋಟ ನಮ್ಮನ್ನೆಲ್ಲ ದೋಷ ಕಳಿತೈತಿ ನೋಡ್ರಿ. ಗುರುವಿನ ನಸು ನೋಟ. ಅವನ ಕರುಣಾ ದೃಷ್ಟಿ ಬಿತ್ತು ಅಂದ್ರೆ ಜೀವಿಗಳ ಮ್ಯಾಗ ಜೀವಿಗಳ ಕಲ್ಯಾಣ. ಅಂತ ಪವರ್ ಅವರಲ್ಲಿ ಇರ್ತದೆ. ಅಘಟಿತ ಘಟನಾ ಶಕ್ತಿ ಅವರಲ್ಲಿ ಇರ್ತದೆ. ಆಗಬಾರದ್ದ ಆಕೈತಿ. ಎಂತಾದಪ್ಪ ಅದ್ಭುತ ಅನಿಸ್ತೈತಿ ನನಗೆ. ಅಸಾಧ್ಯದ್ದು ಸಾಧ್ಯ ಆಕಬೇಕು. ಅವ್ನು ಸಂಕಲ್ಪ ಮಾಡಿದ್ರು. ನೀವ್ ಏನ್ ಸಂಕಲ್ಪ ಮಾಡ್ತೀರ ಎಲ್ಲ ಆಕೈತಿ. ಹೋಗೋಣ ನೀವು ಎಲ್ಲ ಕಲ್ ಪಡಿ ಮೇಲೆ ನಿಂತು ಉಚ್ಚಿ ಹೋದ್ರೆ ಬಂಗಾರ ಆಗ್ಲಿ ಅಂತ ಸಂಕಲ್ಪ ಮಾಡಿ ಬಂಗಾರ ಆಕೈತಿ. ಹೋಗ್ಲಿ ಅನ್ನುವಂಥದ್ದು. ಬಸನಗೌಡ ನೀನು ಉಚ್ಚಿ ನೀವು ಮಾಡಿದ ಸಂಕಲ್ಪ ಮಾಡಿದ್ದು ಹಂಗ ಆಕೈತಿ ನಿಮ್ಗಂತ. ಅಪ್ಪ ಅವ್ರ ಬಾಯಿಲಿ ಬಂದಿರ್ತಾರ, ಶಿವಾನಂದ ಅವ್ರ ಬಾಯಿಲಿ. ಹಂಗ ಸ್ಥಿತಿ ನೋಡಿ ನಮ್ಮ ಅಪ್ಪ ಹೇಳಿವೇನ, ನಮ್ಮ ಅಪ್ಪ ಹೇಳಿದ ಮಾತಿನ ಮೇಲೆ ನಮ್ಗೆ ಇಟ್ರಾಕೈತಿಲ್ಲೋ ಅಂತಿದ್ರ ಅವ್ರು. ನಿಮ್ಮ ಉಚ್ಚಿ ಹೋದ್ರ ಕಲ್ಪಡಿ ಮ್ಯಾನಿತ್ತು, ಉಚ್ಚಿ ಹೋದ್ರ ಅಲ್ಲಿ ಕಲ್ಪಡಿ ಎಲ್ಲ ಬಂಗಾರ ಆಕೈತಿ. ಸಂಕಲ್ಪ ಮಾಡಿರೋ ಅಂದ್ರೆ ಸಂಕಲ್ಪ ಸಿದ್ಧಿ ಅಂದ್ರೆ ಜ್ಞಾನ ಆಗೈತಿ ಅಂತ. ಪೂರ್ಣ ಜ್ಞಾನ ಆದಾಗ ಬರ್ತೈತಿ. ಅವನು ಏನ್ ಇಚ್ಛಾ ಮಾಡ್ತಾನ ಇದೆಲ್ಲ ಸಿದ್ಧಿಸ್ತಾನೆ. ಅದಕ್ಕೆ ಆ ಸ್ಥಿತಿ ಪಡ್ಬೇಕಾದ್ರೆ ಅವ್ರಿಗೆ ಪೂರ್ಣ ಸ್ಥಿತಿ ಜನ್ಮ ಜನ್ಮಾಂತರ ಅಭ್ಯಾಸ ಮಾಡಿರ್ತೀವಿ. ಅದ ಮನುಷ್ಯನ ಜನ್ಮದ ಗುರಿ. ಪ್ರತಿಯೊಬ್ಬರಿಗೆ ಅದನ್ನ ಹೊಂದ್ಕೊಳಿಕ್ ಬರ್ತೈತಿ. ಆದಾಗ ಅದಕ್ಕೆ ಪ್ರಯತ್ನ ಐತಿ. ನಾವು ಇದರ ಆಟ ನೋಡ್ಕೊಂತ ಬಾಳೆದ ಆಟದಾಗ ಬಿದ್ದು ಅದನ್ನ ಮರ್ತು ಬಿಡ್ತೀವಿ. ಅದ್ರ ಇದ ನೆಟ್ಟಗ ಆಗ್ಬೇಕು ಅನ್ನೋದು ಐತಿ ನಮ್ಮ ಗುರಿ. ಅದನ್ನ ಏನ್ ಮಾಡವ್. ನೆಟ್ಟಗ ಆದ್ರೆ ಸುಖ ಕೊಡ್ತೈತೆ ನಿನಗೆ. ಅನುಕೂಲ ಆದ್ರೂ ಸುಖ ಇಲ್ಲ, ಪ್ರತಿಕೂಲ ಆದ್ರೂ ಅದ್ರಾಗ ಸುಖ ಇಲ್ಲ. ಬಾಳೆ ನಿನಗೆ ಎಷ್ಟು ಅನುಕೂಲ ಐತಿ ಅಂದ್ರು ಅದು ಸುಖ ಕೊಡತ್ತೆ ನಿನಗೆ. ಮಾಡಿದ ಕರ್ಮಕ್ಕನುಸಾರ ಒಮ್ಮೆ ಯಾಕೆ ಹಂಗೊಮ್ಮೆ ಹಿಂಗೊಮ್ಮೆ ಯಾಕಂತ ಹೋಗುದದು. ಆದ್ರೆ ನಿನ್ನ ನಿಜವನ್ನು ಎದಕ್ಕೆ ಬಂದೀವಿ ಅನ್ನೋ ಉದ್ದೇಶ ನೀನು ಅದನ್ನ ಮಾಡ್ಕೊ. ಅದನ್ನ ಆ ಗುರಿಯನ್ನ ನೀವು ಹೊಂದಬೇಕಾಗೈತಿ. ನಾವು ಬಂದದ ಉದ್ದೇಶ ಏನು.
ಅದನ್ನು ನಾವು ಹೊಂದಬೇಕು, ಅದಕ್ಕಾಗಿ ಪ್ರಯತ್ನ ಮಾಡ್ಬೇಕಿಲ್ಲ. ಮರ್ತು ಬಿಟ್ಟೇವು ನಾವು ಎದಕ್ಕೆ ಬಂದೇವು ಅನ್ನಿಸೋದ ಖಬರಿಲ್ಲ. ಮನುಷ್ಯ ಮನುಷ್ಯ ಕುಲದ ಜನನದ ಲಾಭ, ಮನುಷ್ಯನ ಜನ್ಮಕ್ಕೆ ಯಾಕೆ ಬಂದೇವು ನಾವು ಅಂದ್ರೆ ನಾವು ಯಾರಿದ್ದೇವೆ ಅನ್ನೋದು ತಿಳ್ಕೊಳ್ಳೋದು, ನಾನಾ ದೇವರಿದ್ದೇನು ಅನ್ನೋದು ತಿಳ್ಕೊಳ್ಳೋದು ಉದ್ದೇಶಕ್ಕಾಗಿ ಮನುಷ್ಯನ ಜನ್ಮ ಧಾರಣ ಮಾಡೇವಿ ಇಲ್ಲಿ. ನಮ್ಮಂತವ ಹೆಂಗಾದವ್ರಪ್ಪ ಅನ್ಕೊಂತ ಕಂಡದಕ್ಕೆ ಕೈ ಮುಖಂತ ಅಡ್ಡಾಡ್ರಿ, ನಿನ್ನ ಜನ್ಮನ ಹಾಳು ಮಾಡ್ಕೊಂಡಿರೋ. ಅಲ್ಲಿ ವಾದ್ನಿ ಆ ಗುಡಿ ಆಗೈತಿ ಈ ಗುಡಿ ಆಗೈತಿ ಅಂದ್ರೆ ಹಿಂಗ ವಾದಿ ನಿನ್ ಜನ್ಮ ಎಲ್ಲ ಹಾಳಾದಿ. ಹಾಳು ಮಾಡಿದ ಪಾಪಕ್ಕೆ ಗುರಿ ಅದೆಲ್ಲೋ ನೀನು. ಎಂಥ ಮಾನವ ಜನ್ಮ ಏನು ಕೆಡಿಸ್ಬಿಟ್ಟಿರಪ್ಪ, ಏನು ಕೊಟ್ರೆ ಸಿಕ್ಕಿತಪ್ಪ ಅಂತ. ನಿನ್ನ ನಿಜವನ್ನು ತಿಳ್ಕೊಂಡು ಮುಕ್ತ ಆಗ್ಲಿಕ್ಕೆ ಅವಕಾಶ ಐತಿ ಈ ಮನುಷ್ಯನ ಜನ್ಮದೊಳಗೆ. ಎಂಥದ್ದನ್ನ ನಾವು ಏನ್ಕೆನಾರ ಕೆಡಿಸ್ಬಿಟ್ಟಿವಲ್ಲ, ಇಂದ್ರಿಯಗಳ ಮಜಾ ಮಾಡಕ್ ಹೋಗಿ. ನೀ ಏನಿದ್ದಿ ಅದನ್ನ ಮೊದಲ ಈಗ ಮನುಷ್ಯನ ಜನ್ಮದೊಳಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಎಲ್ಲಾ ಕೆಲಸ ಬಿಟ್ಟಾರು ಮೊದಲು ಇದನ್ನ ಮಾಡ್ಕೊ. ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ತಿಳ್ಕೊಂಡ್ರೆ ದೊಡ್ಡ ಹಾನಿ, ಲಾಭ ಅದ ನಿನಗೆ. ತಿಳ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದನ್ನು. ಎರಡು ಹೊಲಸಿನ ಬಿಸಿಯಾದಂತ ಶರೀರ ಎತ್ತ, ನೀನು ಪರಿಶುದ್ಧವಾದಂತ ನೀನು ಇರುವಿನ ಸ್ಥಿತಿ ಎತ್ತ. ಪರಿಶುದ್ಧವಾದ ಇರುವು ನೀನು ಅದೇನು ತಿಳ್ಕೊಳ್ಳೋದು ಬಿಟ್ಟ ತಪ್ಪು ತಿಳುವಳಿಕೆ ಮಾಡ್ಕೊಂಡು ಕುಂತೀಯಲ್ಲ, ಇದನ್ನ ಯಾವಾಗ ಕಳ್ಕೋದಪ್ಪ? ಇದು ಶರೀರ ನಾನನ್ನು ತಪ್ಪು ತಿಳುವಳಿಕೆ ಕಳ್ಕೋದು ಯಾವಾಗ? ಇದಕ್ಕೆ ಒಳ್ಳೆಯ ಸಮಯ ಇದು, ಸುಮುಹೂರ್ತೆ. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಒಳ್ಳೆಯ ಸಮಯ ಇದು. ದುಃಖದಿಂದ ನಾವು ಬಿಡುಗಡೆ ಆಗ್ಲಿಕ್ಕೆ, ನಿಜವಾದ ಸುಖ ಶಾಂತಿಯನ್ನು ಹೊಂದಲಿಕ್ಕೆ ಒಳ್ಳೆಯ ಸಮಯ ಅದು. ಸುಮೂರ್ತಿ ಮನುಷ್ಯನ ಜನ್ಮದ ಈ ಸಮಯ ಏನದ, ಇದನ್ನ ಹಾಳು ಮಾಡ್ಕೋಕ್ ಹೋಗ್ಬೇಡ ಅಂತ. ಮತ್ತೆ ಇಂದ್ರಿಯ ಸಂಪರ್ಕ ಹೋಗದಾಗ ತೊಡಿಗೆ ಹಾಳು ಮಾಡ್ಕೊಂಡ್ ಬಿಡ್ತೀವಿ. ಎಲ್ಲಾರು ಮಾಡಾಕ್ತಾರಂತ ಅದನ್ನ ಮಾಡಿದ್ರೆ ಎಲ್ಲರಿಗೂ ಏನಾಕೈತೆ ಅದನ್ನ ನೀವು ಬಲ್ಲವರ ದಾರಿ ಹಿಡಿ. ಮಹಾಜನ ಪಂಥಾಯ ಅಂತ. ಬಲ್ಲವರು, ಮಹಾಜನ ಅಂದ್ರೆ ಬಲ್ಲವರು. ಬಾಳ ಮಂದಿ ಅಂದ್ರ ಮಹಾಜನ ಅಂದ್ರ ಬಾಳ ಮಂದಿ ಆ ಸುಡುಗಾಡ ದಾರಿ ಹಿಡಿದಿರ್ತಾರ. ಅದ ಮಾತು ಬಲ್ಲವರು ಹೇಳಿದ ಮಾತಿನ ಕಡೆ ಲಕ್ಷ್ಯ ಯಾರಿಗೈತೆ ಹೇಳ್ರಿ? ಅದ್ರ ಕಡೆ ಲಕ್ಷ್ಯ ಕೊಟ್ಟು ಯಾವ ಪುಣ್ಯಾತ್ಮ ಅದನ್ನ ಲಾಭ ತಗೋತಾನ ಅಂತ. ಇಲ್ಲ ಅಂದ್ರೆ ಹಾಳು ಮಾಡ್ಕೊಂಡು ಜನ್ಮ ವೇಳೆ ವ್ಯರ್ಥ ಕಳೆದೆಲ್ಲೋ ನೀನು. ಸಿಕ್ಕಂತ ವೇಳೆ ಸದುಪಯೋಗ ಮಾಡ್ಕೊ. ಸ್ವಲ್ಪ ಸಮಯವನ್ನು ಕೂಡ ಇದನ್ನು ವ್ಯರ್ಥ ಮಾಡ್ಕೋಬಾರ್ದು. ಪುನಃ ನಿನಗಿಂತ ಅವಕಾಶ ಸಿಗುವುದಿಲ್ಲ. ಮನುಷ್ಯನ ಜನ್ಮ ಬರ್ಬೇಕಿಲ್ಲ, ಇಂಥ ಸಂಘ ಸಿಗಬೇಕಿಲ್ಲ, ಈ ವಿಚಾರ ಕಿವಿಗೆ ಬೀಳ್ಬೇಕಿಲ್ಲ ನೀನು. ಯಾವ್ದಾರ ಜನ್ಮ ಬಂತಂದ್ರೆ ಅದೆಲ್ಲಿ ಸಿಗ್ಬೇಕು ನಿನಗೆ? ಕೇಳಾಕ ಸದಾ ಆಗುದಿಲ್ಲ. ಅದಕ್ಕೆ ಎಲ್ಲಾ ತರದ ಶರೀರ ಅವಯವ ಗಟ್ಟಿದ್ದವ್ರು ಈಗ ಶರೀರ ನೆಟ್ಟಗಿದ್ದಾಗಿ ಕೆಲಸ ಮಾಡ್ಕೊ. ಶರೀರ ಕುಂಟ ಸೊಟ್ಟ ಆತಂದ್ರೆ ಕರ್ಮಕಣ ಸೊರಗಿ ಬರ್ತಾವ. ಹಿಂಗ್ಯಾಕಾಗ್ಯಾವ ಅಂದ್ರೆ ಮಾಡಿದ ಕರ್ಮಕ್ಕೆ ಸೊರಗಿ ಬರ್ತಾವ. ಕುಂಟ ಸೊಟ್ಟ ಇವೆಲ್ಲ ಅಂಗಹೀನಾಗಿ ಬಂದ್ರೆ ನೀನು ನಡ್ಕೊಂತ ಇಲ್ಲಿ ಬರಾಕಾಗುಲ್ಲ, ಕುಂಡ್ರಾಕಾಗುದಿಲ್ಲ. ರೋಗಗ್ರಸ್ತ ಆತಂದ್ರೆ ಇಲ್ಲಿ ಎಲ್ಲಿ ಬರಾಕೈತಿ ನಿನಗೆ? ಅಲ್ಲೇ ಹಾಸಿಗೆ ಮ್ಯಾಗ, ಬೆಡ್ ಮ್ಯಾಗ ನಿನ್ ಜೀವನ. ಎಲ್ಲಿ ಹೋಗಂಗಿಲ್ರಿ. ಏನಪ್ಪಾ ಕರ್ಮ ಮಾಡೈತಿ ನನಗೆ? ಅದಕ್ಕೆ ಎಲ್ಲಾ ಅಂಗಾಂಗಗಳು, ಎಲ್ಲಾ ಅವಯವ ಸುದ್ದಿದ್ದವ್ರು ಮೊದಲು ಈ ಕೆಲಸ ಮಾಡ್ಕೊರಿ. ಅಂದ್ರೆ ಲಾಭ ಮನುಷ್ಯನ ಜನ್ಮಕ್ಕೆ ಬಂದಾಗ. ಅದಕ್ಕೆ ಬಲ್ಲವರು ಹೇಳಿದ ಮಾತು ಅದ್ರ ಕಡೆ ಲಕ್ಷ್ಯ ಕೊಟ್ಟು ಈ ಲಾಭ ಮಾಡ್ಕೊರಿ. ಇಲ್ಲ ಅಂದ್ರೆ ಹಾಳು ಮಾಡೋದು ಪಾಪಕ್ಕೆ ಗುರಿ ಹಾಕಿ ಬರೀ ಇಂದ್ರಿಯಗಳ ಮಜಾಕ್ ಬೆನ್ನ ಐತಿ. ಅವು ತೃಪ್ತಿ ಅಂತ ಆಗುದನಿಲ್ಲ, ತೃಪ್ತಿ ಪಡಿಸಕ್ ಆಗುದನೇ ಇಲ್ಲ. ನೀ ಎಷ್ಟು ಗಳಿಸಿ ಎಷ್ಟು ಸಂಗ್ರಹ ಮಾಡಿದ್ರು, ಸಂಪರ್ಕ ಭೋಗ ಮಾಡಿದ್ರು ಅದರಿಂದ ತೃಪ್ತಿ ಅನ್ನೋದಿಲ್ಲ. ಇಲ್ಲ, ತೃಪ್ತಿ ಅದರಿಂದ ಆಕೈತಿ, ಜ್ಞಾನದಿಂದ ಆಕೈತಿ ಹೊರತು ವಿಷಯ ಭೋಗದಿಂದ ತೃಪ್ತಿ ಇಲ್ಲ. ಇಲ್ಲಿ ಬೇಕಾದಷ್ಟು ಜನ್ಮ ಹುಟ್ಟಿ ಬಾನಿ ಇನ್ನ ಅದ ವಾಸನ ನಮ್ಮನ್ನೆಲ್ಲ ತೇಕಾಕಚ್ಚಿತ್ತು. ಭೋಗ ವಾಸನೆಗಳೇನದಾವಲ್ಲ ಅವನು ಸಮೂಲವಾಗಿ ನಾಶ ಮಾಡ್ಕೊ. ಈಗ ಮನುಷ್ಯನ ಜನ್ಮದಾಗ ಬರ್ತೈತಿ ವಿವೇಕದಿಂದ. ಅವನು ಮಾಡ್ಕೊಂಡಾಗ ಇದರ ಕಡೆ ಎಲ್ಲ ಕೊಡಾಕ್ ಬರ್ತೈತಿ. ಒಳಗ ವಾಸನ ಇತ್ತಂದ್ರೆ ನಾವು ಅದನ್ನ ಅನುಕೂಲ ಬಿಡ್ತೇವೆ. ಅದಕ್ಕಾಗಿ ಬಂದೇವು ನಾವು ಇಲ್ಲಿ. ನೀವ್ ಎದಕ್ ಬಂದಿರ ಅಂತ ಗೊತ್ತೈತಿ ನನಗಂದ್ರೆ. ಹೌದಿಲ್ಲ? ಅವು ಅನುಕೂಲ ಆಗ್ಲಿಪ್ಪ ನಮ್ಗಂತ. ಹೌದಿಲ್ಲ?
ಭೋಗ ವಸ್ತುಗಳು ನಮಗೆ ಅನುಕೂಲ ಆಗಲಿ ಅಂತ ಬಂದಿರಿ ನೀವಿಲ್ಲ. ಬೇಡ್ಕೋದು ಇವನ್ನೆಲ್ಲ ವ್ಯಾಪಾರ ಬುದ್ಧಿ. ನನಗೆ ಅದನ್ನು ಕೊಡು ಇದನ್ನು ಕೊಡು, ನನಗೆಲ್ಲ ಸಂಕಟ ಕಳಿ ಏನು ಮಾಡವ ನೀವು? ಸರಿ ನಾಟಕ ಮಾಡ್ಕೊಂಡು ಏನು ಮಾಡವ ಮತ್ತು ಅದನ್ನ ಮಾಡವ. ಆ ಇಂದ್ರಿಯ ಸಂಪರ್ಕ ಭೋಗಕ್ಕೆ ಹೋಗವ ನಿಮ್ಮ ಮತ್ತು ಅದನ್ನು ಮಾಡೋದ್ರಿಂದ ಏನು ಲಾಭ ಆಗೈತಿ ನೋಡ್ಕೋ, ಅದ್ರ ಪರಿಣಾಮ ಏನಕ್ಕೈತೆ ನೋಡ್ಕೋ. ಜನ್ಮ ಜನ್ಮಾಂತರ ಅದನ್ನ ಮಾಡ್ಕೊಂತ ಬಂದಿಯಲ್ಲೋ, ಅದರಿಂದ ಒಂದು ಸ್ವಲ್ಪ ಲವಲೇಶರ ಲಾಭ ಆಗೈತೆ ನೋಡ್ಕೊ. ಆದ್ರೂ ಇಷ್ಟು ಹೇಳಿದ್ರು ಅದು ಹೋಗೋದಿಲ್ರಿ ಅದ್ರ ಕಡೆ, ಸುಖ ಬುದ್ಧಿ ಹೋಗುದಿಲ್ಲ. ಅದು ವಿಷಯದಲ್ಲಿ ಸುಖ ಬುದ್ಧಿ ಅದು ಗಟ್ಟಿಯಾಗಿ ಅಗ್ಗಿ ಆಗಿಬಿಟ್ಟತಿ. ಜೀವ ಹೋದ್ರೂ ಸುಧಾ ಅದ ವಾಸನಾದಾಗ ಶರೀರ ಬಿಡ್ತಾನ, ಮತ್ತು ಅದ ನೆನಪು ಮಾಡ್ಕೊಂತ ಶರೀರ ಬಿಡ್ತೈತಿ. ಅಂತ್ಯ ಕಾಲಕ್ಕೆ ಸುಧಾ ಅದ ಆಗಿಬಿಡ್ತೈತಿ. ಮತ್ತು ಅದ ಜನ್ಮ ಜನ್ಮಾಂತರ ಹಂಗ ತಿರುಗು ತಪ್ಪುದಿಲ್ಲ. ಪುನರಪಿ ಜನನ ಪುನರಪಿ ಮರಣ ಅಂತ ಇನ್ನೊಮ್ಮೆ ಬರದಂಗ ಮಾಡ್ಕೋಬೇಕಂದ್ರೆ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊ. ಅದಕ್ಕೆ ಮುಕ್ತಿ ಅಂತ. ಇನ್ನೊಮ್ಮೆ ಈ ಭವಕ್ಕೆ ಬರಬಾರ್ದಪ್ಪ ನಾವು. ಹುಟ್ಟಿ ಬರದಂಗ ಮಾಡ್ಕೋಬೇಕಂದ್ರೆ ಈ ಹೃದಯಗತವಾದಂಥ ಭೋಗ ವಾಸನೆಗಳನ್ನು ಸಮೂಲವಾಗಿ ಈಗ ವಿಚಾರದಿಂದ ನಾಶ ಮಾಡ್ಕೊ. ಇದ್ರಾಗ ಏನೂ ಲಾಭ ಇಲ್ಲ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಾಗ ಲಾಭ ಇಲ್ಲ. ಸಿಗ್ತೈತೆ ಅನ್ನೋ ಬುದ್ಧಿ ಲೋಪ ಆಗೋ ಮಠ ನಾವು ಹುಟ್ಟಿ ಬರುವುದನ್ನು. ಚಟದ ವಾಸನ ಅದಕ್ಕೆ ಹುಟ್ಟಿ ಬರ್ತೇವೆ ನಾವು. ಚಟ ಸಂಬಂಧ ಶರೀರ ಧಾರಣ ಮಾಡೋದು. ಹೊಳ್ಳೆಳ್ಳಿ ಹುಟ್ಟಿಟ್ಟು ಯಾಕೆ ಬರಾಗತ್ತೇವ? ಚಟದ ವಾಸನ ಹೋಗಿಲ್ಲ. ಚಟದ ವಾಸನ ಹೋಗ್ಲೇ ಇದ್ದವ ಅಲ್ಲಿ ಯಾಕೆ ಹೋಗ್ಕನ್ರಿ ಅವ? ಶರೀರ ಕುಡು ಚಟ ಇಲ್ದವ ಶರೀರದ ಅಂಗಡಿಗೆ ಯಾಕೆ ಹೋಗ್ತಾನ? ಹೌದಿಲ್ಲ? ಚಾ ಕುಡು ಚಟ ಇಲ್ದವ ಚಾದ ಅಂಗಡಿಗೆ ಯಾಕೆ ಹೋಗ್ತಾನ? ಇಲ್ಲಿ ಈ ಚಟದ ದಶೆಯಿಂದ ಜನ್ಮ ಯಾಕೆ ಬರ್ತೈತಿ ನಮ್ಗಂದ್ರೆ ಅದ್ರ ಚಟದ ವಾಸನ. ಜನ್ಮವು ವಿಷಯಗಳ ಮೇಲಿನ ಪ್ರೀತಿ, ಅವುಗಳಲ್ಲಿ ಸುಖ ಸಿಗ್ತೈತಿ ಅನ್ನುವಂಥ ತಪ್ಪು ತಿಳುವಳಿಕೆಯಿಂದ ಹುಟ್ಟಿಟ್ಟು ಬರ್ಬೇಕಾಗಿ. ಇದಕ್ಕೆ ಗೊತ್ತಾಗ್ಲಿಲ್ರಿ ನಮಗ. ಇದ್ರ ಸಂಬಂಧ ಬಂದೇವು ನಾವು. ಎದ್ರ ಸಂಬಂಧ ಬಂದೀವಿ? ವಿಷಯದ ಅದನ್ನ ತೃಪ್ತಿ ಹೊಂದ್ಬೇಕಪ್ಪ. ಇಂದ್ರಿಯ ಸಂಪರ್ಕ ಭೋಗ ಮಾಡಿ ಸುಖ ಹೊಂದ್ಬೇಕನ್ನೋ ಉದ್ದೇಶ ಒಳಗೆ ಗಂಟನೆಯಾಗಿ ಇಟ್ಕೊಂಡು ಕುಂತಿ. ಅದಕ್ಕೆ ಬಂದೈತಿ ಜನ್ಮ. ಇನ್ನು ಬರದಂಗ ಮಾಡ್ಕೊ. ಇನ್ನು ಪುನಃ ಅಂದ್ರೆ ಜ್ಞಾನವನ್ನು ನೀ ಯಾರದು ತಿಳ್ಕೊ. ನಿನಗೆ ಬೇಕಾದದ್ದು ನಿನ್ನಲ್ಲೇ ಐತಿ ಅನ್ನೋದು ಗೊತ್ತಾಗದ ಹೊರತ ಇಲ್ಲ. ಆಗದ ಹೊರತ ನೀ ಚಟದ ಬೆನ್ನ ಹತ್ತಂಗ ತಿರುಗುದ. ಚಟಗಳಿಂದ ತೃಪ್ತಿ ಇಲ್ಲ. ನಿನ್ನ ನಿಜವನ್ನ ನೀ ತಿಳ್ಕೊಂಡಾಗ ನಿನಗೆ ತೃಪ್ತಿ. ಜ್ಞಾನ ಅಂದ್ರೆ ನಿನ್ನ ಆತ್ಮಜ್ಞಾನ. ನೀ ಯಾರ ತಿಳ್ಕೊಂಡಾಗ ಜ್ಞಾನಾಮೃತೇನ ತೃಪ್ತಶ್ಯ ಅಂದ. ನಿನ್ನ ನಿಜವನ್ನ ನೀ ತಿಳ್ಕೊಂಡಾಗ ನಿನಗೆ ತೃಪ್ತಿ ಅನ್ನೋದು ಸಿಗ್ತದೆ. ಬಾಕಿದು ಏನ್ ಮಾಡಿದ್ರು ತೃಪ್ತಿ ಇಲ್ಲ. ಇಂದ್ರಿಯಗಳ ವಿಷಯಗಳ ಸಂಪರ್ಕ ಭೋಗ ಮಾಡಿದ ತೃಪ್ತಿ ಸಿಗ್ತೈತೆ ಅಂತ ನೀನೇ ಕಲ್ಪಿಸ್ಕೊಂಡೆ ಅವುಗಳಲ್ಲಿ ಸುಖ ಬುದ್ಧಿಯನ್ನು. ಅವೇನು ಸುಖರೂಪನೂ ಅಲ್ಲ ದುಃಖ ರೂಪನೂ ಅಲ್ಲ. ನಿನ್ನ ಮನಸ್ಸಿನಾಗ ಅವನು ಕಲ್ಪಿಸ್ಕೊಂಡು ಕುಂತಿ. ಮನಸ್ಸಿನಾಗ ಮೋಹ ಇಟ್ಕೊಂಡು ಕುಂತಿ ಅವು ಸುಖ ಕೊಡ್ತಾವಂತ. ಮೋಹ ಬುದ್ಧಿ ತ್ಯಾಗ ಮಾಡೋದು. ಅದಕ್ಕೆ ಸನ್ಯಾಸ ಅಂದರು. ಮೋಹ ತ್ಯಾಗಕ್ಕನ ಸನ್ಯಾಸ ಏನ್ ಅದನ್ನು ನಾವು ಕೇಳಿವೆ. ಅವು ಏನ್ ಮಾಡ್ಯಾವ? ವಸ್ತುಗಳು ಏನ್ ಮಾಡ್ಯಾವು? ಅವು ಸುಖರೂಪ ಅಲ್ಲ. ಹೀತ್ ಏನ್ ಮಾಡ್ಯಾವು? ಗಂಡ ಏನ್ ಮಾಡ್ಯಾವು? ಅವು ತೋರುವ ಒಂದು ಸ್ವಭಾವ ಅವಕುರದ. ಅದು ಅವಕುರ ಧರ್ಮ. ಅದು ಅವು ವಿಷಯ ವಸ್ತುಗಳು ತೋರ್ತಾವ. ನೀ ಅವುಗಳಲ್ಲಿ ಐತಂತ ತಪ್ಪು ಕಲ್ಪನಾ ಮಾಡ್ಕೊಂಡು ಕುಂತಿ. ನಿಜವಾಗಿ ಅವು ಸುಖರೂಪನೂ ಅಲ್ಲ ದುಃಖ ರೂಪನೂ ಅಲ್ಲವು. ಅವನ ಮನಸ್ಸಿನಾಗಿನ ಮೋಹವನ್ನು ತ್ಯಾಗ ಮಾಡು. ಅವುಗಳಲ್ಲಿ ಸುಖ ಬುದ್ಧಿ ಏನ ಇಟ್ಕೊಂಡು ಕುಂತಿಯಲ್ಲ ಅದನ್ನು ತ್ಯಾಗ ಮಾಡು. ನಿನ್ನ ಮನದ ಮುನ್ನಿನ ಆಸೆ ಮಾಯೆ ಕಾಣಿರುವಂತ. ಅವು ಯಾವ ಮಾಯೆ ಎಲ್ಲ ಅಂತ ಹೇಳ್ಯಾರ. ಅಕ್ಕಮದಿ ಹೇಳ್ಯಾರ. ಹೆಣ್ಣು ಮಾಯೆ ಎಲ್ಲ, ಮಣ್ಣು ಮಾಯೆ ಎಲ್ಲ, ಇವ್ಯಾವ ಮಾಯೆ ಅಲ್ಲಪ್ಪ. ಅವು ನಿನ್ನ ಮನಸ್ಸಿನಾಗ ಆಶೆ ಏನೈತಲ್ಲ ಅವುಗಳಲ್ಲಿ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಅದ ಮಾಯ. ಅದನ್ನ ಕಳ್ಕೊ. ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಅದ್ರ ಮ್ಯಾಗಿನ ಮೋಹ ಸುಖ ಬುದ್ಧಿ ಇಟ್ಕೊಂಡು ಕುಂತಿಯಲ್ಲ ಅದನ್ನ ಕೈ ಬಿಡು. ಏನ್ ಬಿಡ್ಬೇಕಾಗಿತ್ತು ಅಂದ್ರೆ ಅದ್ರ ಸುಖ ಬುದ್ಧಿ ಇಟ್ಕೊಂಡು ಕುಂತದನ್ನ ತೆಗೆದಾಕಿ, ತಪ್ಪು ತಿಳುವಳಿಕೆನ ತೆಗೆದುಹಾಕಿ ನೀನ ಅದ ಅದಿ ಅನ್ನೋದು ತಿಳ್ಕೊ. ಅವು ಸುಖರೂಪ ಅಲ್ಲ. ಅವು ಸಿಕ್ಕುಲೆ ಒಳ್ಳೆ ಹಿತ ಅನಿಸ್ತೈತಿ. ಸಿಗ್ಲಿಕ್ಕೆ ನಿನಗೆ ಹಿತ ಅನಿಸ್ತೈತಿ. ಅವನು ಗಳಸಾಕ್ ಹೊಂಟಿ. ಗಳಿಸೋದ್ರಾಗೆ ಶರೀರ ಹಾಳು ಮಾಡ್ಕೊ. ಎಷ್ಟು ಶರೀರ ಹಾಳು ಮಾಡ್ಕೊಂಡಿ ಅವನು. ಜನ್ಮ ಜನ್ಮಾಂತರ ಎಷ್ಟೋ ಶರೀರ ಹಾಳು ಮಾಡ್ಕೊಂಡಿಲ್ಲ. ಇನ್ನು ಮ್ಯಾಗರ ಎಚ್ಚರಾಗಿ ಇಷ್ಟೆಲ್ಲ ಮಾಹಿತಿ ಆದ್ಮ್ಯಾಗರ ಅದ್ರ ಬೆನ್ನು ಹತ್ತೋದು ಬಿಡೇನು. ನಿನ್ನಲ್ಲಿ ಐತಿ ನಿನಗೆ ಬೇಕಾಗಂಗಾರ ನೀನು ಯಾರು ಅನ್ನೋದು ತಿಳ್ಕೊ. ಕೆಡಲಾರ್ದಂಥ ವಸ್ತು ನಾನು ಅದೇನೆ. ಅಮೃತ ಸ್ವರೂಪನ ನಾನು ಅಂತ. ಅದಕ್ಕೆ ದೇವರು ಅಂದ್ರು. ಕೆಡಲಾರ್ದಂಥದ್ದು ಯಾವ್ದೈತಿ ಅದ ದೇವರು ಅಂದ. ಅದ ನಿನ್ನ ಸ್ವರೂಪ. ಅದ ಅದನ್ನು ಮರ್ತೀನಿ.
ಏನಿದ್ಯಾ ಅದನ್ನ ಬಿಟ್ಟಿ ಎಲ್ಲದನ್ನ ಹಿಡ್ಕೊಂಡು ಕುಂತು ದುಃಖ ಪಡ್ಲಿಕ್ಕತ್ತಿ. ನೀ ಏನದಿ ಅದ ನೀನಂತ ತಿಳ್ಕೊಳ್ಳೋದ ಉಪದೇಶ ನೋಡು. ನೀವೆಲ್ಲರೂ ಏನದಿರಿ ಅಮೃತ ಸ್ವರೂಪಿಗಳದಿರಿ, ದೇವರ ಅದಿರಿ ಅನ್ನೋ ತಿಳ್ಕೊಳ್ಳೋದು. ಈ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೊ. ನೀ ಇದ್ದದ್ ಬಿಟ್ಟು ಇಲ್ಲದ ಏನಾರು ತಿಳ್ಕೊಂಡು ದುಃಖ ಪಡ್ಲಿಕ್ಕತ್ತಿ ನೀನು. ಇದಕ್ಕ ಅಜ್ಞಾನ ಅಂತಾರೆ. ನಿನ್ನನ್ನು ನೀ ತಿಳಿದೇ ಇರುವುದು ಅಜ್ಞಾನ, ನಿನ್ನನ್ನು ನೀ ತಿಳಿದನ ಜ್ಞಾನ. ಅದಕ್ಕ ಮನುಷ್ಯನ ಜನ್ಮದಾಗ ಈ ಲಾಭವನ್ನು ಮಾಡ್ಕೋ. ಜ್ಞಾನ ಪ್ರಾಪ್ತಿಯನ್ನು ಮಾಡ್ಕೋದ ಮನುಷ್ಯನ ಜನ್ಮದ ಲಾಭ. ಬಂದದ್ದು ಉದ್ದೇಶ ಅದಕ್ಕಾಗಿ. ನಾನಾರು ನನ್ನ ನಿಜ ಸ್ವರೂಪ ಏನು ಅನ್ನೋ ತಿಳ್ಕೋದು ಮನುಷ್ಯ ಕುಲದ ಜನನದ ಲಾಭ ಎದ್ರೊಳಗೈತೆ ಅಂದ್ರೆ ನಿಮ್ಮ ನಿಜವನ್ನ ತಿಳ್ಕೋದ್ರೊಳಗ. ಅದನ್ನ ಬಿಟ್ಟು ಬಿಟ್ಟೇವ ನಾವು. ಬರೇ ಜಗತ್ತಿನ ವಸ್ತುಗಳ ತಿಳುವಳಿಕೆ, ಅದರಿಂದ ಏನು ಲಾಭ? ಎಲ್ಲರೂ ಮಾಡ್ಯಾರ ಅವನ್ನ ಜಗತ್ತಿನ ಜ್ಞಾನ ಮಾಡ್ಕೊಂಡವ್ರು. ಯಾರು ಸುಖ ಹೊಂದ್ಯಾರ? ಸುಖಿಗಳಾದವರೆಲ್ಲ ಏನ್ ಮಾಡ್ಯಾರ? ತಮ್ಮನ್ನ ತಾವು ತಿಳ್ಕೊಂಡವ್ರು, ತಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನ. ಇದನ್ನು ನಮ್ಮ ಭಾರತೀಯ ಋಷಿಮುನಿಗಳು ಮೊಟ್ಟ ಮೊದಲಿಗೆ ಕಂಡು ಹಿಡಿದ್ರು. ಅದನ್ನು ಹೆಂಗಿದ್ರೆ ನಾವು ಈ ದುಃಖದಿಂದ ಬಿಡುಗಡೆ ಆಗ್ತಿದ್ವಿ ಅನ್ನೋದು ಆ ಜ್ಞಾನ ಪ್ರಾಪ್ತಿಯನ್ನು ಮಾಡಿಕೊಂಡ್ರು. ಎಲ್ಲ ಗೊತ್ತಿತ್ತ ಅವ್ರಿಗೆ. ನೀ ಎಷ್ಟು ವಿಜ್ಞಾನ ಈಗ ಮುಂದುವರೆದೆ, ಇದಕ್ಕಿಂತ ಎಲ್ಲ ಗೊತ್ತು. ಕೆಲವೊಂದು ನಿನಗೆ ಗೊತ್ತದ ಅಷ್ಟು. ವೇದಾಂತ ವಿಜ್ಞಾನದಷ್ಟು ಮುಂದುವರೆದಿಲ್ಲ, ಯಾವ ಮುಂದುವರೆದಿಲ್ಲ. ಅಷ್ಟೊಂದು ಜ್ಞಾನ ಆಳವಾಗಿ ವಿಚಾರ ಯಾರು ಮಾಡಿಲ್ಲ. ಅದನ್ನು ವಿಚಾರ ಮಾಡಿದವರು ನಮ್ಮ ಭಾರತೀಯ ಋಷಿಗಳು. ಯಾವಾಗ ಅನಾದಿ ಕಾಲದಿಂದ ಅದನ್ನೆಲ್ಲ ಕಂಡು ಹಿಡಿದಾರ ಅವರೆಲ್ಲ. ಅವಾಗ ಇವನ್ನೆಲ್ಲ ಸೂರ್ಯ ಕಿರಣದಿಂದ ಇವನ್ನೆಲ್ಲ ಉತ್ಪತ್ತಿ ಮಾಡ್ಬೋದು ಅಂತ, ಬಳಸಬಹುದು ಸೂರ್ಯ ಕಿರಣಗಳನ್ನ. ಅದರಿಂದ ನಾವು ಮಾಡ್ಯಾರ. ಸೋಲಾರದು ಈಗ ಚಾಲು ಹೋಗ್ಯಾವ, ಮೊದಲ ಆಗಿ ಹೋಗ್ಯಾವ ಎಲ್ಲ ಹಳೇವು. ಮಾಡಿದ್ದ ಮಾಡೋಕೆ ಸುಭಾದಾಸ ಅಂತ ಎಷ್ಟೋ ಸಾವಿರಾರು ವರ್ಷಗಳ ಕಾಲದ ಅವನ್ನೆಲ್ಲ ಪ್ರಯೋಗ ಮಾಡಿ ನೋಡ. ಅದ್ರ ಅಲ್ಪತೆಯನ್ನು ಮನಗಂಡು ಅದ್ರ ಬಗ್ಗೆ ಉದಾಸೀನ. ಇವನ್ನ ನಂಬಲಿಲ್ಲ ಅವರು. ಇವು ಶಾಶ್ವತವಾದದ್ದು ಅಲ್ಲಪ್ಪ, ನಮಗೆ ಸುಖ ಕೊಡೋದಿಲ್ಲ ಅಂತ ತಿಳಿದ ಅದಕ್ಕಾಗಿ ಪ್ರಯತ್ನ ವ್ಯರ್ಥ ವೇಳೆ ಕಳೀಲಿಲ್ಲ ಅವರು. ಏನ್ ಯಾವಾಗಲೂ ಈ ಆತ್ಮಚಿಂತನದ ಅಭ್ಯಾಸದೊಳಗೆ ವೇಳೆ ಕಳೆದ ಜನ್ಮ ಸಾರ್ಥಕ ಮಾಡ್ಕೊಂಡು ಈ ತೋರೆಡುವಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಇವು ಕಾಯಂ ಅದಾವಂತ ತಿಳ್ಕೊಂಡು ಇವ ಸುಖರೂಪ, ಇವ ಖರೆ ಅದಾವಂತ ತಿಳ್ಕೊಂಡು ಇವ್ರು ಬೆಣ್ಣ ಹತ್ತೀವಿ ನಾವು. ಇವೆಲ್ಲ ಅನಿತ್ಯದವ, ಇವು ದುಃಖ ರೂಪಿ ಐತಿ ಅನ್ನೋ ತಿಳುವಳಿಕೆ ನಮ್ಮ ಪ್ರಾಚೀನ ಭಾರತೀಯರು ಕಂಡು ಹಿಡಿದಾರ ಮೊದಲ ಅವನ್ನೆಲ್ಲ. ಅದನ್ನ ಆ ಸತ್ಯವನ್ನ ಮೊದಲಿರ್ತ ಬೋಧ ಮಾಡ್ಕೊಂತ ಬಂದಾರ. ಅದರ ಮಾರ್ಗದರ್ಶನ ಏನ್ ಕಾಲ ಕಾಲಕ್ಕ ಎಚ್ಚರಿಕೆ ಕೊಟ್ಕೊಂತ ಬಂದಾರ ಅವನು. ಮಹಾತ್ಮ ಜನ ಅದ್ರ ಬೆನ್ನು ಹತ್ತಬಾರ್ದು, ಜೀವಿಗಳು ಈ ದುಃಖದಿಂದ ಹೊಳ್ಳಾಡಬಾರ್ದು, ಸುಖದಿಂದ ಬಾಳಲಿ ಅಂತ ಕರುಣಾ ದೃಷ್ಟಿಯಿಂದ ಅದನ್ನ ಮಾರ್ಗದರ್ಶನ ಮಾಡ್ಕೊಂತ ಬಂದಾರ. ನಮ್ಮ ಋಷಿ ಮುನಿಗಳೆಲ್ಲ ಅದನ್ನ ಹೇಳ್ಕೊಂತ ಎಚ್ಚರ ಮಾಡ್ಕೊಂತ ಬಂದಾರ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕಿಲ್ಲ ನಾವು. ಯಾರು ನಂಬಿಕೆ ಇಡ್ತಾರೆ ಅವ್ರಿಗೆ ಲಾಭ ಐತಿ. ನಂಬಿದ್ರೆ ನಿನಗೆ ಲಾಭ, ನಂಬದಿದ್ರೆ ನಮಗೇನಾಗ್ಬೇಕಾಗೈತಿ. ಅದಕ್ಕೆ ಅವ್ರು ಹೇಳಿದಂತ ಶ್ರದ್ಧಾ ಬೇಕಂತ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ಎಷ್ಟೊತ್ತಿಂದ್ರು ಇದು ನಡಬರ್ಕ ತೋರ್ ಎಡಗೋದ್ರ ಬೆನ್ನು ಹತ್ತಬೇಡ. ಯಾವಾಗಲೂ ಇದ್ದದ್ದು ಯಾವ ಅದ್ರ ಕಡೆ ಲಕ್ ಕೊಡು. ಇದ್ದ ವಸ್ತು ನೀನದಿ, ನಿನ್ನ ಕಡೆ ಲಕ್ ಕೊಡು, ನಿನ್ನ ನಿಜದ ಕಡೆ ಲಕ್ ಕೊಡು. ಅಂದಾಗ ನಿನಗೆ ದೊಡ್ಡ ಲಾಭ ಅದ. ನಿನಗೆ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೋಬೇಕಾಗಿತ್ತು ಅಂದ್ರೆ ಋಷಿ ಮುನಿಗಳು ಹೇಳಿದ ಮಾತಿನ ಕಡೆ ಲಕ್ ಕೊಡು. ಇಲ್ಲ ಅಂದ್ರೆ ಜೀವನಾನ ಹಾಳು ಮಾಡ್ಕೋತೀನಿ ಎಲ್ಲ. ಏನ್ ಎರಡು ಹೊಲಸಿನ ಬೆಸುಗೆ ಆದಂತ ಶರೀರ ಎಂದು ಶುದ್ಧ ಆಗ್ಬೇಕು. ವಿಕಾರ ದಿನಸದಾಗಿಂದ ತಯಾರಾದ ವಿಕಾರ ಕುಂತ ಹೋಗುದು. ಇದನ್ನ ವಿಕಾರ ಆಗದಂಗೆ ಇಟ್ಕೊಳಕ್ ಸಾಧ್ಯತೆ ನಾವು? ಮುದುಕ ಆಗದಂಗ ಸಾಯ್ದಂಗ ಇಟ್ಕೊಳಕ್ ಬರ್ತದೇನೋ ಇದನ್ನ? ಅದು ವಿಕಾರ ಆಗುವ ವಸ್ತು. ಅದು ನೀನು ಅದನ್ನ ವಿಕಾರ ಆಗೋದನ್ನ ನೋಡಾವ. ನಿನ್ನಲ್ಲಿ ಏನಾರು ವಿಕಾರ ಆಗೈತೆ ನೋಡ್ಕೊ. ಅದು ವಿಕಾರ ಆಗೋದನ್ನ ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಕೂತಿ. ಈ ಆರೋಪಿತ ಭಾವ ತೆಗೆದು ಹಾಕಿ. ಅದು ನೀನಲ್ಲ, ತಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂದರು. ಎಂದೂ ನೀನಾಗಕ್ಕೆ ಶಕ್ಯ ಇಲ್ಲ. ಅದನ್ನು ತಿಳಿಯಾವ ನೀನು. ಅದು ತಿಳಿಸ್ಕೊಡೋ ವಸ್ತು ನಿನ್ನ ಗಣ್ಯವಾಗೈತಿ. ವಿಕಾರ ಆಗಿ ನಿನ್ನ ಎದುರಿಗೆ ಹೋಗ. ಎಷ್ಟೋ ಶರೀರಗಳು ಹೋಗ್ಯಾವ, ನೋಡಿ ಅವನು ಬಿಟ್ಟು ಬಂದಿ. ತೊಟ್ಟ ಅಂಗಿ ಕಳದೇವಮ್ಮ ಅಂತ ಪದ ಅಂದಿರಲ್ಲ. ಹಿಂದಕ್ಕೆ ನಾವು ದಾವತಿ ಮಾಡಿ ದಣದೇವಮ್ಮ, ಹಿಡದೇವಮ್ಮ, ಪರಿ ಅಂಗಿ ತೊಟ್ಟು ಹರದೇವಮ್ಮ. ಶರೀರ ಧಾರಣ ಮಾಡಿ, ಎಂತೆಂತ ಶರೀರ ಧಾರಣ ಮಾಡಿ ಹುಟ್ಲೇ ಇದ್ದದ್ದು ಯಾವ ಜನ್ಮನೂ ಇಲ್ಲ ನಿಂದು.
84 ಲಕ್ಷ ಪ್ರಕಾರದ ಜನ್ಮ, ಎಲ್ಲಾ ಜನ್ಮಗಳಲ್ಲಿ ಹುಟ್ಟಿಟ್ಟು ಬಂದೀನಿ ಅಂತ. ಹುಗದಾರ ನಿನ್ನ ಹುಟ್ಟಿಟ್ಟು ಶರೀರಗಳು ಹೋಗಿಲೇ ಇದ್ದು ಒಂದು ಸೂಜಿ ಮನೆಯಷ್ಟು ಜಾಗ ಉಳಿದಿಲ್ಲ ಈ ಭೂಮಿ ಮ್ಯಾಗ ಅಂದ್ರ. ಅಟ್ ಸಲ ಶರೀರ ಹುಟ್ಟಿಟ್ಟು ನೀವು ಮಾಡಿದ್ದೈತಿ. ಧರಣಿಯನ್ನೆಲ್ಲವೂ ಸನ್ನಿಸಿ ಧೂಳಿ ಮಾಡಲು ಆ ಪರಮಾಣುಗಳೊಳಗೆ ಅನಿತನಿತು ದೇಹವನ್ನು ಧರಿಸುತ್ತಾ ನೀನೊಂದೊಂದು ಜೀವರ ಬಶಿರೋಳು ಬಂತು. ಹಂಗ ಹುಟ್ಟುವಂತ ಬಂದೀನಿ. ಇದು ಆಶಯ ಹುಟ್ಟಾಕರ್ತದ. ಮತ್ತೆ ಇನ್ನೊಮ್ಮೆ ಮರಳಿ ನೀನತ್ತ ತಿರುಗದಂತೆ ರಚಿಸದೆ, ಇನ್ನೊಮ್ಮೆ ಬರಬಾರದಪ್ಪ ಇನ್ನು ಹಂಗ ಮಾಡ್ಕೊ. ಇನ್ನ ಮುಕ್ತಾಗಿನ್ನ ಸಾಕಿನ್ನ ಮತ್ತು ಇನ್ನೂ ಬೇಸರಾಗಬಲ್ದ. ಇನ್ನಾದರೂ ಈ ಭವಕ್ಕೆ ಹೇಸಬಾರದೆ ಮನುಜ. ಇನ್ನೂ ನಿನಗ ಹೇಸಿಗೆ ಬರುವಲ್ದ. ಇದನ್ನ ಹುಟ್ಟಿಟ್ಟು ಸಾಯುವುದು ನಿನಗಿನ್ನ, ಮತ್ತೆ ಇದನ್ನ ಅಣುಲಿ ಉಣ್ಣೋದು ಎದಕ್ಕೆ ಬೇಕಪ್ಪ? ಹುಟ್ಟಿ ಸಾಯುವುದು ಯಾಕೋ ಕಷ್ಟ ನಿನಗೆ, ಯಾತಕ್ಕೆ ಬೇಕು ಅಂತ ಪದ ಅಂತಿ ಅದಿಲ್ಲ. ಇದನ್ನ ಒಮ್ಮೆಗೆ ತಿಳ್ಕೊಂಡು ಜ್ಞಾನ ಮಾಡ್ಕೊಂಡು ಇನ್ನೊಮ್ಮೆ ಬರದಂಗ ಮಾಡ್ಕೊ. ಭವಕ್ಕೆ ಬಾರದಂತೆ ಮರಳಿ ನೀನತ್ತ ತಿರುಗದಂತೆ ಅಂತ ಪತ್ರಿ ಒಗದ್ ಬರ್ತಿ ಮಣ್ಣು ಕೊಡುವಾಗ ಯಾಕ್ರಿ ಇನ್ನೊಮ್ಮೆ ಇದನ್ನು ಬಯಸಬೇಡಪ್ಪ ಅಂತ. ಸುವರ್ಣ ಪುಷ್ಪವನ್ನ ಐದಿದನು ಅಂತ ಮಂತ್ರ ಕೇಳ್ತಿ ಹೌದಿಲ್ಲ. ಪೂರ್ಣ ಸ್ಥಿತಿಯನ್ನು ನಾವು, ಜ್ಞಾನ ಸ್ಥಿತಿಯನ್ನು ನಾವು ಹೊಂದಿದ. ಇನ್ನೊಮ್ಮೆ ಬರ್ದಂಗ ಮಾಡ್ಕೋ ಇದನ್ನ ಜನ್ಮಕ್ಕಂತ. ಇನ್ನೊಮ್ಮೆ ಭವಕ್ಕೆ ಬರ್ದಂಗ ಮಾಡ್ಕೋಪ. ಇನ್ನು ಬ್ಯಾಡ ಇದ್ರ ಆಶೆ, ಇನ್ನ ಮಾಡಬೇಡ ಈ ದುರಾಶೆ, ಮಾಡಿ ಕೆಡಬೇಡ ಅಂದಾರ. ಮತ್ತೋ ಇದ ಬೇಕಂತ ಅದನ್ನ ನೆನಪು ಮಾಡ್ಕೊಂತ ಶರೀರ ಬಿಡ್ತೈತಿ, ಅದಾಗಿಬಿಡ್ತೈತಿ. ಅಂತ್ಯಮತಿ ಸಾಗತಿ ಅಂತ. ಅಂತ್ಯ ಕಾಲದೊಳಗೆ ನಿನ್ನ ಸ್ವರೂಪದ ಎಚ್ಚರಿಕೆ ಬರ್ಬೇಕಾತಂದ್ರೆ ಅಭ್ಯಾಸ ಮಾಡಿದಾಗ ಬರ್ತೈತಿ. ಆ ಸಂಸ್ಕಾರ ಇದ್ರೆ ಬರ್ತೈತಿ ನಿನಗೆ. ಎದ್ರೊಳಗೆ ನೀ ಕಾಲು ಕೆಳೆದಿರ್ತಿ, ನಿನ್ನ ಆಯುಷ್ಯವನ್ನು ಎದ್ರೊಳಗ ಹೆಚ್ಚು ಮುಖ್ಯವಾಗಿ ಇಟ್ಕೊಂಡ ಅದ್ರ ನೆನಪನೆ ಕಳೆದಿರ್ತಿ, ಅದ ನೆನಪಿಗೆ ಬರ್ತೈತಿ ನಿನಗೆ. ಬಾಳೆ ಬದುಕಿನ ನೆನಪ ಬರ್ತೈತಿ. ಬರೀ ಅದ ಹೆಸನ್ ಇರ್ತಂದ್ರೆ ಯಾರ್ಯಾರಿಗೆ ಯಾವ ಹೆಸನ್ ಇರ್ತೈತಿ ಅದ ಮುಂದೆ ಬಂದಿರ್ತೈತಿ ಅಂತ್ಯ ಕಾಲಕ್ಕೆ. ಅದಕ್ಕೆ ಎದ್ರ ಮ್ಯಾಗೂ ಅತಿ ಮಮತೆ ಸಲ್ಲದು ಅಂದ್ರ. ಎದ್ರ ಮ್ಯಾಗ ಪ್ರೀತಿ ಇತ್ತಂದ್ರ ಅದ ಜನ್ಮ ಬರ್ತದೆ. ಎಲ್ಲಾ ಬಿಟ್ಟು ತಪಸ್ಸು ಮಾಡ್ಯಾಕ ಕುಂತಂತ ಜಡ ಭರತಗ ಅಲ್ಲಿ ಗಂಗಾ ನದಿಗೆ ಬಂದು ಕುಡ್ದತ್. ಗಂಡಕಿ ನದಿ ತೀರದಾಗ ಅವ ಆಶ್ರಮ ಕಟ್ಕೊಂಡ ರಾಜ್ಯವನ್ನು ಬಿಟ್ಟ ತಪಸ್ಸಿಗಿಂತ ವಿಚಾರದ, ಅಧ್ಯಾತ್ಮ ವಿಚಾರದ ತೊಡಗಿ ಅವ ಸ್ನಾನ ಮಾಡುವ ಹೊತ್ತಿನಾಗ ಅಲ್ಲೇ ಗಂಡಕಿ ನದಿಯೊಳಗ ಒಂದು ಗರ್ಭಿಣಿ ಜಿಂಕಿ, ಅದು ತುಂಬಾ ಗರ್ಭಿಣಿ ಇದ್ದದ್ದು, ನೀರು ಕುಡಿಯುವಾಗ ಅಲ್ಲಿ ಹೊಳೆಗೆ ನೀರು ಕುಡಿಯುವಾಗ ಹಿಂದ ಹುಲಿ ಬಂದು ಬೆನ್ನ ಹತ್ತಿದ್ದು ಹೆದರಿ ಹೊಳೆಯಾಗ ಹಾರಿಬಿಟ್ಟೈತೆ. ಅದು ಆಚೆ ದಾಟಬೇಕಂತ ಅಲ್ಲಿ ಹೊಟ್ಯಾಗಿನ ಗರ್ಭಿಣಿ ಆದದ್ದು ಕಡೆಗೆ ಬಿದ್ದು ಬಿಟ್ಟೈತೆ. ಇದಕ್ಕಾಗಿ ಘರ್ಷಣೆಗೆ ಬಿದ್ದು ಅದು ಮುಂದೆ ಹೋಗಿ ದಂಡ್ಯಾಗ ಆಚೆಗೆ ಹೋಗಿ ಸತ್ತೈತಿ. ಇದು ತೀರ್ಪು ಅಂತ ಹೋಗಿ ಜಳಕ ಮಾಡುವಲ್ಲಿ ಬಂದು ಬಡದೈತಿ. ಅದು ಹುಟ್ಟಿದ ಕೂಲೆ ಮೂರು ಕಡೆ ಜಿಗಿದಂತ ಜಿಂಕಿ. ಅದನ್ನ ನೋಡಿದವ್ರು ಅವರು ಇದು ಹಾಕಿದ ಅದನ್ನ ತಗೊಂಡು ಆಶ್ರಮಕ್ಕೆ ಹೋಗಿ ಜೋಪಾನ ಮಾಡಿ ತಾ ಎಲ್ಲಿ ಇರ್ತಾನ ಅಲ್ಲಿ ಅದನ್ನ ಇದನ್ನ ಮಾಡ್ತಾ ಏನ್ ತಿಂತಾನ ಅದಕ್ಕೆ ಹಾಗಿದಿ ಅದಕ್ಕೆ ತಾದಾತ್ಮ್ಯ ಭಾವ ಆಗಿಬಿಡ್ತ. ಜಿಂಕಿ ಕೂಡ ಅವ ಎಲ್ಲಿ ಹೋಗ್ತಾನ ಅಲ್ಲಿ, ಎಲ್ಲಿ ಮಾಡ್ಕೋತಾನ ಅಲ್ಲಿ. ಅದು ಕಡೀಕ ಅವ ಶರೀರ ಬಿಡುವಾಗ ದೇಹ ಅವಸಾನ ಆಗೋ ಕಾಲಕ್ಕ ಜಿಂಕಿ ಬಂದು ಎದುರಿಗೆ ನಿಂದ್ರಕೈತಿ. ಜಿಂಕಿ ನೆನಪಾಗಿ ಅವನು ಜಿಂಕಿಯಾಗಿ ಹುಟ್ಟಿದವನು. ಮತ್ತ ಇಷ್ಟು ತಪಸ್ಸು ಮಾಡಿದವ ಜಿಂಕಿ ನೆನಪು ಮಾಡಿದವ. ಅದ್ರ ಮ್ಯಾಗ ಬಳಸಿದ್ದ ಬಹಳ ಪ್ರೀತಿಯಿಂದ. ಅದಕ್ಕೆ ಅತಿ ಮಮತೆ ಸಲ್ಲದು. ಎದ್ರ ಮ್ಯಾಗ ಇಟ್ಕೊಳಕ್ ಹೋಗ್ಬಿಡಪ್ಪ ಅಂತ. ನೀ ಇಟ್ಕೊಂಡ್ ಕುಂದಿರ್ತಿ, ಅವ್ರು ನೋಡ್ತೇನೆ ಬಾ ಕರ್ಸ, ಅವಕಿನ ಒಬ್ಬನ ಕರ್ಸ, ಆಕೆ ಮಗಳನ್ನ ಕರ್ಸ, ಆ ಮಗನ ಕರ್ಸ, ನಾನ್ ನೋಡ್ಬೇಕಾಗೈತೆ ಅಂತ. ಯಾರು ತಗೊಂಡು ಏನ್ ಮಾಡವ, ಅವ್ರನ್ನ ಕರೆಸಿ ಏನ್ ಮಾಡವ, ಎದಕ್ಕವು ಯಾಕ್ರಿ? ತಮ್ಮ ತಮ್ಮ ಕರ್ಮಕ್ಕನುಸಾರಾಗಿ ಬಂದದ್ದು. ಅವನು ತಗೊಂಡು ಏನ್ ಮಾಡವ? ನಿನ್ನ ದಾರಿ ನೋಡ್ಕೋ, ಎದಕ್ ಬಂದಿ, ಎದರ ನೆನಪು ಮಾಡ್ಬೇಕು, ಅದನ್ನ ಬಿಟ್ಟಿ ಮಾಡಬಾರದನ್ನ ಮಾಡ್ಕೊಂಡು ಕುಂದಿರ್ತಿ. ಇದು ಹೊಳಿಬೇಕಲ್ಲ ನಮ್ಗೆ. ಯಾರು ಹೇಳವ್ರು ನಮಗಿದ? ಏನ್ ನೆನಪು ಮಾಡ್ತೀವಿ ಅದಾಗಿ ಹುಡ್ತೀನಿ. ಮತ್ತೆ ಅಂತ್ಯಮತಿ ಸಾಗತಿ, ಅಂತ್ಯ ಕಾಲಕ್ಕೆ ಏನ್ ನೆನಪು ಮಾಡ್ತೀವಿ ಅದನ್ನ ಅಂತ್ಯ ಕಾಲಕ್ಕೆ ಇದ್ರ ನೆನಪು ನಿಮ್ಮ ಸ್ವರೂಪದ ಎಚ್ಚರಿಕೆ ಬರ್ಬೇಕಲ್ಲ. ಇದನ್ನ ಅಭ್ಯಾಸ ಜನ್ಮಾಂತರ ಮಾಡ್ಕೊಂತ ಇದ್ದಾಗ ಬರ್ತೈತಿ. ಇದು ಅಂತ್ಯ ಕಾಲಕ್ಕೆ ಇದ್ರ ನೆನಪು, ನಿಮ್ಮ ನಿಜದ ನೆನಪು. ಕಾಲ ಕಳಸತ್ ಹೋಗ್ತೇನೆ ಅನ್ಯದ ನೆನಪು, ನಾನು ಆತ್ಮಚಿಂತನೆ ಒಳಗೆ ಕಾಲ ಕಳೆದು. ಅದಕ್ಕೆ ಎಡೆಬಿಡದೆ ಆತ್ಮಚಿಂತನೆಯನ್ನು ಮಾಡ್ಕೊಂತ ಇದ್ದಾಗ ಇದರ ಗಟ್ಟಿ ಆಕೈತಿ ನಮ್ಗೆ. ನಿಧಿಧ್ಯಾಸನ ಅಂದ್ರೆ ಗಟ್ಟಿ ಆತಂದ್ರೆ ಅದ್ರ ನೆನಪಿನಾಗ
ಬಿಡಾಕ್ ಬರ್ತೈತಿ, ದೇಹ ಬಿಟ್ಟ ಅದ ಅನುಭವ ಬರ್ತೈತಿ ನಮಗೆ. ಅದ ನೀನಾಗಿರ್ತಿ. ಏನ್ ನೆನಿತಿ ಅದ ಐತಿ ನೋಡು. ಯದ್ಭಾವಂ ತದ್ಭವತಿ. ಏನ್ ಭಾವಿಸ್ಕೊತಿ ಅದ ಆಕಿನಿ. ಏನ್ ಅದಕ್ಕೆ ನಮ್ಗೆ ಅದರ ನೆನವು, ಸದ್ವಸ್ತುವಿನ ನೆನವು ಯಾವಾಗಲೂ ಕೆಡಲಾರ್ದಂಥ ವಸ್ತುನು ನಾನದೇನೆ, ದೇವರ ನಾನಿದ್ದೇನೆ ಅಂದ್ಯ ಕಾಲದೊಳಗೆ ಆ ಭಾವ ಬರ್ಬೇಕಲ್ಲ. ಆ ಸ್ಮರಣೆ ಮರ್ತು ಬಿಡ್ತೇವೆ ನಾವು. ಮತ್ತು ಇದನ್ನ ತೋರ್ಕಿ ಸ್ಮರಣೆನ ಮಾಡ್ತೇವೆ, ಅದ ಬರ್ತೈತಿ. ಇದು ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದರ ನೆನವಿನ್ಯಾಗ ಕಾಲ ಕಳಿ ಅಂದಾಗ ಲಾಭ ನಿನಗೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಲಾಭ. ಅದಕ್ಕೆಲ್ಲ ತಯಾರಿ ಮಾಡ್ಕೋ. ಈಗ ಯಾವ್ದ್ರ ಸ್ಮರಣೆ ಎಷ್ಟು ಪೂರ್ತೇಕ್ ಮಾಡ್ಬೇಕು. ತುದಿಮಟ್ಟಿನ ಗೆಳತಾನ ಅದೆಲ್ಲ ಬಾಳೆ ಬದುಕು, ಹೆಂಡ್ರು ಮಕ್ಕಳು ಬಾಳ ಅವನ ತಲೆ ಹತ್ಕೊಳಕ್ ಹೋಗ್ಬಿಡ. ಅತಿ ಮಮತೆ ಸಲ್ಲದು ಅಂತ ಯಾಕೆ ಹೇಳೋದು? ಅಷ್ಟ ತುದಿಮಟ್ಟಿನ ಹಾಗೆ ಎದುರಿಗೆ ಕಂಡಾಗ ಅಟ್ಟ ಅವನು ಹೊಳ್ಳೆ ನೋಡುವ ನೆನಸುದ ಮಾಡಕ್ ಹೋಗ್ಬಾರ್ದು. ಯಾವ ಅದರಿಂದ ಲಾಭ ಏನೈತಿ ನಿನಗೆ? ಅದ ನಿನ್ನ ಬಂಧನಕ್ಕೆ ಹಾಕ್ತೈತಿ. ಮಮಕಾರದಿಂದ ಮಿಕ್ಕಿನ ಬಂಧ ಮಿನ್ನುಂಟೆ. ಎದರ ಮ್ಯಾಗಾರ ಮಮಕಾರ ಅಂದ್ರೆ ಅದ್ರ ಮ್ಯಾಗ ಪ್ರೀತಿ, ಇದು ನಾನು ನನ್ನದು ಅನ್ನೋದು ಅತಿ ವ್ಯಾಮೋಹ ಇತ್ತಂದ್ರೆ ಅದು ಬಂಧನಕ್ಕೆ ಹಾಕ್ತೈತಿ. ಅದೇ ಬೇಡಿ, ಮಮಕಾರನ ನಿನಗೆ ಬೇಡಿ ಆಕೈತಿ. ನಾನು ನನ್ನದು ಅನ್ನೋದು. ಅದಕ್ಕೆ ಆ ಮಮಕಾರ, ಅಹಂಕಾರ, ಮಮಕಾರ ತ್ಯಾಗ ಮಾಡಿದಾಗ ನಿನ್ನ ಬಂಧನಕ್ಕೆ ಹಾಕವ್ರು ಯಾರ್ದಾರ? ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆವನು, ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ. ಇದು ನಾನು ಅಲ್ಲ, ನನ್ನದು ಅಲ್ಲ ಅಂತ. ಇದು ಕರ್ಮಕಣಸವರಾಗಿ ಬಂದತಿ, ಇದು ಹೊಕ್ಕೈತಿ. ಇದು ನಾ ಯಾವಾಗಲೂ ಇದ್ದವ, ಯಾವಾಗಲೂ ಇರಾವ ನಾನು. ಆದ್ರೂ ಕೂಡ ನಾ ಬರಲಿಲ್ಲ, ಆದ್ರೂ ಕೂಡ ಹೋಗ್ಲಿಲ್ಲ. ಎಲ್ಲವನ್ನು ಅರಿತಕ್ಕಂಥ ಅರಿವು ನಾನಂತ ನಂಬು. ಅರಿವಿನ ನೆನಪಿನೊಳಗೆ ಅದ ಯಾವಾಗಲೂ ಇದ್ದೆ ಅಂದ್ರೆ ನಿನಗೆ ಅದಾಗಿ ಉಳಿತೀನಿ. ಎಡೆಬಿಡದೆ ಅದರ ಚಿಂತನೆ ಮಾಡೋದ್ರಿಂದ ಅದು ನಿನಗೆ ಅದ ಆಗಿ ಉಳಿತಿ. ಬ್ರಹ್ಮ ಚಿಂತನೆ ಮಾಡೋದ್ರಿಂದ ಬ್ರಹ್ಮದ ಪ್ರಾಪ್ತಿ ಆಗ್ತದೆ. ಎಡದ ಬಿಡದೆ ಅದರ ಚಿಂತನೆ ಮಾಡ್ತೀವಿ, ವಿಷಯಗಳ ಚಿಂತನೆ ಮಾಡಿದ್ರೆ ವಿಷಯಗಳ ಪ್ರಾಪ್ತಿ ಆಗ್ತದೆ. ಯಾಕಂದ್ರೆ ಆತ್ಮನ ನೆನವು, ನಿನ್ನ ನೆನವು ಯಾವಾಗಲೂ ಇರಬೇಕು ಅಂತ. ಅದಕ್ಕೆ ಇದರ ಅಭ್ಯಾಸ ನಾವು ಮಾಡ್ಬೇಕಾಗೈತಿ. ಸ್ವರೂಪ ಚಿಂತನದ ಅಭ್ಯಾಸ ನಿರಂತರವಾಗಿ ಎಡೆಬಿಡದೆ, ತನ್ನ ತಾನು ಎಡೆಬಿಡದೆ ಅರಿಯಲು ಅರಿಯದ ಆತನಿಗೆ ಅಂತ ಅದಕ್ಕೆ ಹೇಳರು. ಅದಕ್ಕೆ ಆ ಅಭ್ಯಾಸದೊಳಗೆ ತೊಡಗಿದಾಗ ನಮ್ಗೆ ಆ ಸ್ಥಿತಿ ಹೊಂದಕ್ಕೆ ಸಾಧ್ಯ. ಪ್ರಯತ್ನ ಮಾಡ್ಬೇಕು. ಸತತ ಅಭ್ಯಾಸ ಮಾಡಿದಾಗ ಅದರ ನೆನಪಿನ್ಯಾಗ ಶರೀರ ಬಿಡಾಕ್ಬಿಡ್ತದೆ. ಸತತ ಅಭ್ಯಾಸನ ಆಧ್ಯಾತ್ಮಿಕ ಸಾಧನೆ. ಈಗಟ್ಟು ಮಾಡಿ ಮತ್ತೆ ಮರ್ತು ಬಿಡ್ತೇವೆ. ಮತ್ತೆ ಸಂಜೆ ಮುಂದೆ ನೆನಪು ಬರೋದಿಲ್ಲ. ಹೊಳ್ಳಿ ಅದನ್ನ ನೆನಪಿಸೋದ ಬಂದ್ರನ ಕೇಳಬಾರ್ದು. ನಾವು ಏನ್ ಕೇಳಿದೀವಿ ಅದ್ರ ನೆನವನ್ಯಾಗ ಅದನ್ನ ಗಟ್ಟಿ ಮಾಡ್ಕೊಳ್ಳೋ ಅಭ್ಯಾಸ ಮಾಡ್ಬೇಕಾಗೈತಿ ಜೀವನ ಪರ್ಯಂತರ. ಈ ಅಭ್ಯಾಸ ಸಂಸ್ಕಾರ ನೀ ಗಟ್ಟಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ಹೀನ ಸ್ಥಿತಿಗೆ ಕಟ್ಟಿಟ್ಟು ಬಿಡ್ತೇನೆ ನೀನು. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಮಾಡಿಕೊಟ್ಟಾರೆ. ಮೊದಲು ಈ ಜ್ಞಾನವನ್ನು ಮಾಡ್ಕೋಪ, ನೀ ಯಾರಿದ್ದೀನು ಅಂತ ತಿಳುವಳಿಕೆ ಮಾಡ್ಕೊ. ಅದಕ್ಕಾಗಿ ಈ ಜನ್ಮ ಮೀಸಲಾಗಿರು. ಎಲ್ಲಾ ಬಿಟ್ಟು ಅದಕ್ಕೆ ನಿತ್ಯ ಅನ್ನೋದ್ರು ಅದು ಉಳಿದಿಲ್ಲ, ಭಾಳ ಕಠಿಣ. ಅದು ಮತ್ತು ಏನು ಸಂಸ್ಕಾರ ಹೇಳ್ಕೊಂಡು ಹೋಗ್ಬೇಕು ನೀನು. ಮತ್ತೆ ಯಾವಾಗಲೂ ಈ ಸತ್ಸಂಗ ಇತ್ತಂದ್ರೆ ಏನಾರ ಅದರಿಂದ ಅಲಿಪ್ತ ಆಗಿದ್ದು ಈ ಭಾವದೊಳಗೆ ಇರಾಕ್ ಬರ್ತೈತಿ. ಬಿಡು.